ಮಾಡಿ ಹಿಂಗೆ ಏನ್ ಸರ್ ಹಂಗ್ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ ಏನಿದೆ ಕೂದ್ಲಂತೂ ಬೆಳೆಯಲ್ಲ ಮಾಡಿ ಆದ್ರೂ ಬೆಳೆಸ್ಕೊಳ್ಳಿ ತೆಗಿರಿ ಯಾಕೆ ಏನ್ ಯಾಕೆ ಅಷ್ಟು ಚೆನ್ನಾಗಿದೆಯಲ್ಲ ಇದೆ ಮತ್ತೆ ಇಲ್ಲಿ ಎಂಟ್ರಿ ತಗೊಳಕ್ಕೆ ಅಂತ ಹೋದ್ನಾ ಇದು ರೆಮೋ ಹಾಕೊಂಡಿದ್ಲು ಇದು ಕಮಲ್ ಹಾಕೊಂಡಿದ್ದೆ ಇದು ಕಮಲ್ದೆ ಸುಮ್ನೆ ದೇಪ್ಕೊಂಡು ಹೋಗ್ಬಿಟ್ಟೆ ರೆಮೋ ಹಾಕಿ ನೋಡೋಣ ಹೆಂಗ್ ಕಾಣುತ್ತೆ ಅಂತ ನೋಡಮ್ಮ ನಿನ್ ಕ್ಯಾಪು ಕೊಟ್ಟಿದ್ದೀನಿ ಪಾಪ ತಗೊಳಪ್ಪ ಆಕ್ಚುಲಿ ಹೀರೋ ಅವ್ರು ಆಗ್ದ್ರೇನೆ ಚಂದ ಅವ್ರ ಮಿಸಲ್ ಲಂಕೇಶ್ ಸೂಪರ್ ಮಿಸಲ್ ಲೋಕೇಶ್ ಪೊಲ್ಯೂಷನ್ ಸೂಪರ್ ಫಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ರೀ ಇವಳು ಯಾಕೆ ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದಾಳೆ ಅನ್ನೋದು ನನಗೆ ಯಾಕೋ ಡೌಟ್. ರೀ ಏನಮ್ಮ ರಾಣಿ? ನೋಡಿ ಟೈಲರ್ಗೆ ನಿಮ್ ಅಳತೆ ಎಲ್ಲ ಕೊಟ್ಟಾಗಿದೆ, ಆಮೇಲೆ ಭಟ್ರಿಗೆ ಅಡಿಗೆ ಲಿಸ್ಟ್ ಎಲ್ಲ ನನ್ ಕೊಟ್ಟಾಗಿದೆ. ಇನ್ನು ಫ್ಲವರ್ ಡೆಕೋರೇಷನ್ ಅವರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನೆಂಟ್ರಿಸ್ಟ್ರಿಗೆಲ್ಲ ಕಾಲ್ ಮಾಡೋದೊಂದೇ ಬಾಕಿ. ಇಷ್ಟೆಲ್ಲ ಲಿಸ್ಟ್ ಹೇಳ್ತಿದೆಯಲ್ಲ ಯಾಕೆ? ನಿಮ್ಮಪ್ಪ ಹೋಗ್ಬಿಟ್ರ? ಊರಿ ನೆನ್ನೆ ಬೆಳಿಗ್ಗೆನೆ ಹೋಗ್ಬಿಟ್ರು. ಏನ್ರಿ ಇವಳು ಅವ್ರಪ್ಪ ಸತ್ತೋಗಿರೋ ಮ್ಯಾಟ್ರನ್ನ ಒಳ್ಳೆ ಇಡ್ಲಿ ಸಾಂಬಾರ್ ತಿಂದಂಗೆ ಹೇಳ್ತಾಳೆ. ಬಿಟ್ಟು ಅಂದ್ರಿ, ನಾನೇನ್ರಿ ಸತ್ತೋಗಿದ್ದಾರೆ ಅಂತ ಹೇಳ್ದೆ. ಮತ್ತೆ ಹೋದ್ರು ಅಂದೆ. ಓ ಪೂಜಾ ಬಾರ್ಗೆ ಬೆಳಿಗ್ಗೆನೆ ಹೋದ್ರು ಅಂತ ಹೇಳಿದ್ದು. ನಾನೆಲ್ಲಿ ಮರ್ತಿದ್ದೀನಿ. ದೇವ್ರೆ ಯಾಕೆ ಈ ತರ ನೀನ್ ನನ್ನ ಟೆಸ್ಟ್ ಮಾಡ್ತಾ ಇದ್ಯಾ? ಇವಳು ಬೇರೆ ಇಲ್ಲೇ ನಿಂತಿಯಾಳೆ. ಯಾಕೆ ಈ ತರ ನನ್ನ ಮೇಲೆ ಕೋಪ? ನಿಮ್ ಮೇಲೆ ನನ್ ಕೋಪ ಮಾಡ್ಕೊಂಡಿಲ್ಲ ರೀ. ವಿಷಯ ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ರಲ್ಲ, ಅದಕ್ಕೆ ಸ್ವಲ್ಪ ಸಿಟ್ಟು ಬರ್ತಿದೆ ಅಷ್ಟೇ. ಇವಳು ಹಿಂಗ ಅನ್ಕೊಂಡಿದ್ದಾಳೆ, ಗೊತ್ತು ಅಂತಾನೆ ಮೇಂಟೈನ್ ಮಾಡ್ಬಿಡೋಣ. ಕಳ್ಳಿ ಕಳ್ಳಿ ಏನ್ ನಂಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ಗೂ ಗೊತ್ತು, ಸುಮ್ನೆ ಹಂಗೆ ಅದು ತಮಾಷೆ ಮಾಡಿದೆ ಅಷ್ಟೇ. ಸರಿ ಸರಿ, ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ಎಲ್ಲ ವ್ಯವಸ್ಥೆನೂ ಆಗಿದೆ ರೀ. ಬಟ್ ನೋಡಿ, ಆ ದಿನ ನೀವು ಬೇಗ ಎದ್ದು ನೀವೊಬ್ಬರೇ ನನ್ ಜೊತೆ ಬರ್ಬೇಕು, ಓಕೆನಾ? ಕರೆಕ್ಟ್ ಆಗಿ ಹೇಳಿ. ಬೇರೆ ದಿನ ಏನೋ ಪಕ್ಕದ ಮನೆ ವೆಂಕಟೇಶ ಬರ್ತಾ ಇದ್ದ ನಿನ್ ಜೊತೆ. ರೀ ನಾನ್ ಹೇಳಿದ್ದು ಲೇಟ್ ಮಾಡೋ ಹಾಗಿಲ್ಲ ಅಂತ, ಅರ್ಥ ಆಯ್ತಾ? ಓಕೆ 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 ಆಯ್ತು ಆಯ್ತು, ಬರ್ತೀನಿ. ಹಾಗಿದ್ರೆ ಅವತ್ತು ಬೆಳಿಗ್ಗೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಥವಾ BR ಹಿಲ್ಸ್ ಹೋಗೋಣವಾ? ಎರಡು ಬೇಡ, ನಂದಿ ಹಿಲ್ಸ್ ಹೋಗ್ಬಿಡೋಣ, ಹತ್ರ ಹೋಗ್ ಬಂದ್ಬಿಡ್ಬೋದು ಬೇಗ. ನಂದಿ ಹಿಲ್ಸ್ ಅಲ್ಲಿ ರಂಗನಾಥ ಇಲ್ವಲ್ರಿ? ರಂಗನಾಥ ಇರೋದು ಟಿವಿಲಲ್ವಾ? ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು? ಕನ್ಫ್ಯೂಸ್ ಆಗ್ಬಿಡ್ಕಣೆ, ಕನ್ಫ್ಯೂಸ್. ಸಾರಿ ಸಾರಿ ಸಾರಿ, ನಾನು ಹೇಳೋದಕ್ಕೆ ಕೊಟ್ಟಿದ್ದು ರಂಗನಾಥ ಸ್ವಾಮಿ ದೇವ್ರ ಬಗ್ಗೆ ತಾನೇ? ಓ ಕರೆಕ್ಟ್ ಕರೆಕ್ಟ್, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ, ಆಮೇಲೆ ಬೇಕಾದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿನ ನೋಡ್ಕೊಂಡು ವಾಪಸ್ ಬಂದ್ಬೇಡ, ಓಕೆ? ಅಪ್ಪ ರಂಗನಾಥ ಸ್ವಾಮಿ, ಇವಳು ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾ ಇದ್ದಾಳ? ಸ್ವಲ್ಪ ಕ್ಲೂ ಕೊಡಪ್ಪ. ಇಷ್ಟೊಂದು ಮ್ಯಾಟ್ರ್ ಎಲ್ಲ ಯಾವಾಗ ನಡೆಯುತ್ತೆ ಏನು ಗೊತ್ತಾಯ್ತಲ್ವಲ್ಲ. ಇವಳು ಬೇರೆ ಕುತ್ತಿಗೆ ಮೇಲೆ ಕೂತಿಯಾಳೆ. ಬಂದ್ರೆ ಇಲ್ಲಿ ನನಗ ಅನ್ನಿಸ್ತಾ ಇದೆ ನಿಮಗೆ ಏನು ಗೊತ್ತಿಲ್ಲದೆ ಸುಮ್ನೆ ನಾಟಕ ಮಾಡ್ತಿದ್ದೀರಾ ಅಂತ. ಹೇಳ್ತಿರೋ ಇಲ್ವೋ? ನಾನು ಹೋಗಿ ನೇಣು ಹಾಕೊಂಡು ಸಾಯ್ಲೋ. ಎಂತ ಒಳ್ಳೆ ಆಫರು, ಓಕೆ ಅಂತ ಹೇಳ್ಬಿಡೋಣ ಅನಿಸ್ತದೆ. ಆದ್ರೆ ಯಾವ ರೀಸನ್ ಸತ್ಲು ಅನ್ನೋ ಡೌಟ್ ಕೊನೆ ತನಕ ಉಳ್ಕೊಂಡ್ಬಿಡ್ತಲ್ಲ, ಅದಕ್ಕೆ ನಾನು 3 ಎಣಿಸ್ತೀನಿ, ಅಷ್ಟ್ರಲ್ಲಿ ಹೇಳ್ತೀರಾ? ಇಲ್ಲ ಅಂತಂದ್ರೆ ನೋಡಿ ಎಣಿಸ್ತೀನಿ. 1 ಹೇಳ್ರಿ, 2 ಇವಳನ್ನ ಇವಳ ರೂಟಲ್ಲೇ ಬಾಯ್ ಬಿಡಿಸ್ಬೇಕು, ನೋ ಅದರ್ ಚಾಯ್ಸ್. ಅಲ್ಲಮ್ಮ ನೀನೊಂದ್ ಮ್ಯಾಟ್ರ್ ಹೇಳಮ್ಮ. ನೀವು ನಾವಿಬ್ರು ಸೇರ್ಕೊಂಡು ವರಲಕ್ಷ್ಮಿಗೆ ಯಾವ ಗಿಫ್ಟ್ ಕೊಡ್ಬೇಕು? ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿಗೆ ನಾವ್ ಯಾಕ್ರಿ ವರಲಕ್ಷ್ಮಿಗೆ ಗಿಫ್ಟ್ ಕೊಡ್ಬೇಕು? ಅವ್ರು ತಾನೇ ನಮಗ್ ಬಂದ್ ಗಿಫ್ಟ್ ಕೊಡ್ಬೇಕು. ವೆಡ್ಡಿಂಗ್ ಆನಿವರ್ಸರಿನಾ? ಮನೇಲಿರೋರೆಲ್ಲ ಬಂದು ನಮಗ್ ಗಿಫ್ಟ್ ಕೊಡ್ತಾರೆ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಗಿಫ್ಟ್ ಅಂತ ಗೊತ್ತಾಯ್ತು ಗೊತ್ತಾಯ್ತು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು
ಕಳ್ಳಿ ಕಳ್ಳಿ ಗೊತ್ತಿತ್ತು ನನಗೆ, ಸುಮ್ಮನೆ ನಾಟಕ ಮಾಡಿದೆ. ನಿನ್ನ ಸತಾಯಿಸಿದ್ರೆ ನಂಗೊಂದು ಮಜಾ ಸಿಗುತ್ತೆ ಕಡೆ. ಬೇಡ ನೀನು ಕೋಪ ಮಾಡ್ಕೊಂಡಾಗ ಈ ಕೆನ್ನೆ ನೋಡು, ಈ ಕೆನ್ನೆ ನೋಡು, ಸೇಮ್ ಹನಿ ಕೆನ್ನೆ ತರ ಕೆಂಪಾಗ್ಬಿಡಿ. ಏನಂದ್ರೆ? ಹನಿ 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 ಬಿ, ಜೇನು. ಜೇನಷ್ಟು ಸ್ವೀಟ್ ಆಗಿ ಕಾಣುತ್ತೆ ಅಂತ ಹೇಳಿದ್ರು. ಹನಿ ಜೇನು. ಸರಿ, ಯಾವ ಮ್ಯಾಟ್ರು ಅಂತ ಹೇಳಿ ಮೊದ್ಲು. ನೀನ್ ಹೇಳಕ್ ಬಂದಿದ್ದು ನಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಬಗ್ಗೆ ತಾನೆ? ಅಯ್ಯೋ ನನ್ ರಾಜ ನೀವು. ನನ್ನ ಗಂಡ ಊರಲ್ಲಿರೋ ಎಲ್ಲಾ ಗಂಡಂದ್ರಿಗೂ ಒಬ್ಬ ಬೆಸ್ಟ್ ಎಕ್ಸಾಂಪಲ್, ದೊಡ್ಡ ಮಾದರಿ ಆಗ್ತಾರೆ. ಅಯ್ಯೋ 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 ನನ್ ಚಿನ್ನ, ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ನೋಡಿ. ಸರಿ, ಈಗ ಆನಿವರ್ಸರಿಗೆ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ರಿಂಟ್ ಕೊಡ್ಬೇಕು. ಆನಿವರ್ಸರಿಗೆ ಎಲ್ಲ ಕೊಡಲ್ಲ ಕಣನೆ, ಮದ್ವೆಗೋಸ್ಕರ ಮಾತ್ರ ಕಾರ್ಡ್ ಮಾಡಿಸೋದು. ಇರ್ತೀರಾ ನೀವು? ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ನಾವು, ಸ್ವಲ್ಪ ಕ್ಲಾಸ್ ಆಗಿರ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾ ಇದೀವಿ ನೋಡಿ. ನೀವ್ ಮೊದ್ಲು ಹೋಗಿ ಪ್ರಿಂಟಿಂಗ್ ಪ್ರೆಸ್ ಹೋಗ್ಬಿಟ್ಟು ಮದ್ವೆ ಆನಿವರ್ಸರಿ ಡೇಟ್ ಎಲ್ಲ ಕೊಟ್ಬಿಟ್ಟು ಪ್ರಿಂಟ್ ಹಾಕಿಸ್ಕೊಂಡ್ ಬನ್ನಿ. ಡೇಟಾ? ಡೇಟ್ ಯಾವಾಗ ಅನ್ನೋದು ಜ್ಞಾಪಕ ಬರ್ತಾ ಇಲ್ವಲ್ಲ. ಏನ್ರಿ ಹೇಳ್ರಿ, ಯಾವ ಡೇಟ್ ಅಲ್ಲಿ ನಮ್ಮ ಆನಿವರ್ಸರಿ ಬರ್ತ ಹೇಳಿ? ಅದು ಆನಿವರ್ಸರಿಗೆ ನೆಂಟರು ಬರ್ತಾರೆ ಅಂತ ಗೊತ್ತು, ಬಟ್ ಯಾವ ಡೇಟು ಅಂತ ಗೊತ್ತಾಗ್ತಿಲ್ಲ ಕಣೆ. ಪ್ಲೀಸ್ ಸರ್. ನೀವು ಒಬ್ಬ ಗಂಡನೇನ್ರಿ? ನಾನು ಒಬ್ಬನೇ ಗಂಡ ಕಣೆ. ನಿಮ್ಮನ್ನ ನೋಡಿದ್ರೆ ಅಲ್ಲಿ ಕೂತಿರೋ ಈಜಿಲನ್ನು ಹಾಳಾಗ ಹೋಗ್ತಾರೆ ನೋಡಿ. ಇಲ್ಲಿಯವ್ರು ಯಾರು ಇವ್ರ ಬುದ್ಧಿನ ಮಾತ್ರ ಕಲಿಬಿಡಿ. ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಏಯ್, ಈಗ ತಾನೇ ನನ್ ಗಂಡನ ತರ ಯಾರು ಇಲ್ಲ ಮಾದ್ರಿ ಅಂತಂದೆ. ತೋರ್ಸದ್ರಲ್ಲ, ಅದು ಅವಾಗ, ಇದು ಇವಾಗ. ಡೇಟ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ರೀ. ನೆಕ್ಲೆಸ್ ಮಾಡ್ಸಕ್ ಹಾಕಿ ಅಂತ 3 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಅದಾದ್ರೂ ನೆನಪಿ ಇದ್ಯಾ ಅಥವಾ ಗೊತ್ತಿಲ್ಲ ಅಂತ ಹೇಳ್ತೀರಾ? 3 ಲಕ್ಷ? ಏನ್ ನೀನ್ ಕೇಳೋದ್ ನೋಡಿದ್ರೆ ನಾ 3 ಲಕ್ಷ ತಗೊಂಡೋಗ್ಬಿಟ್ಟು ಹನಿ ಕೊಟ್ಬಿಟ್ಟು ನೆಕ್ಲೆಸ್ ಮಾಡಿಸ್ಕೊಂತ ಹೇಳ್ದಂಗೆ ಮಾತಾಡ್ತಾ ಇದ್ಯಾ? ದಿಸ್ ಇಸ್ ಟೂ ಮಚ್. ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಐ ಕಾಂಟ್ ಟೇಕ್ ದಿಸ್ ನಾನ್ಸೆನ್ಸ್ ಎನಿಮೋರ್. ಏನ್ ನೈ ಹೋಸಕ್ತಾ ಅಷ್ಟೇ. ಅಯ್ಯೋ ರೀ, ಇಂಗ್ಲಿಷು ಹಿಂದಿಲೆಲ್ಲ ಟೆನ್ಷನ್ ಆಗ್ತಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಾನು ಹೇಳಿದ್ದು ಆನಿವರ್ಸರಿ ಮುಂದಿನ ತಿಂಗಳಲ್ವಾ, ಅಷ್ಟರಲ್ಲಿ ನೆಕ್ಲೆಸ್ ರೆಡಿಯಾಗಿ ಬಂದ್ಬಿಡ್ಬೇಕು. ಆ ಡಿಸೈನ್ ಮಾಡೋದಕ್ಕೆ ಮಿನಿಮಮ್ 20 ದಿನ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ನೋಡಿ, ಇನ್ನೊಂದ್ಸಲ ಜ್ಯುವೆಲ್ರಿ ಶಾಪ್ಗೆ ಹೋಗ್ಬಿಟ್ಟು ಅವನಿಗೆ ನೆನಪಿಸ್ಬಿಟ್ಟು ಬನ್ನಿ ರೆಡಿ ಆಗ್ಬೇಕು ಅಂತ. ಓಕೆನಾ ರೀ? ಇಷ್ಟೊಂದು ಕೋಪ ಮಾಡ್ಕೋಬೇಡಿ, ಕೋಪ ಕಡಿಮೆ ಮಾಡ್ಕೊಳ್ಳಿ ಪ್ಲೀಸ್. ಅಡ್ಗೆ ಮನೆ ಕಸ ಹೊಡಿತಾ ಹಾಗೆ ಅಡ್ಗೆ ಮಾಡ್ತಾ ಇದ್ದೆ, 2 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ. ಹೋಗಿ ಮುಗಿಸ್ಬಿಟ್ಟು ಬರ್ತೀನಿ. ಓಕೆ ಓಕೆನಾ? ಜ್ಯುವೆಲ್ರಿ ಶಾಪ್ಗೆ ಹೋಗ್ಬಿಟ್ಟು ಬನ್ನಿ. ಓಮಾ, ಐ ಲವ್ ಯು ರೀ. ಓಕೆ, ಮೀಟು. ನನ್ನ ಹೆಂಡತಿ ಪೊರ್ಕೆ, ಅವ್ರ ಅಕ್ಕ ಕೊರ್ಕೆ, ಅವ್ರ ಅಣ್ಣ ತುರ್ಕೆ, ಇವ್ರು ಸವಾಸ ಮಾಡಿ ನಾನು ಸೀದಾ ನರ್ಕಕ್ಕೆ ಅಷ್ಟೇ. ಲೋಕೇಶ್, ಆ 3 ಲಕ್ಷ ರೂಪಾಯಿ ಕೊಟ್ಟಿದ್ಲಲ್ಲ, ಅದನ್ನ ಹನಿ ಕೊಟ್ಬಿಟ್ಟಿದೀನಿ. ಹನೀಗ ಯಾಕೆ? ಅಲ್ಲ, ಅವ್ರಿಗೆ ಅಟ್ಲೀಸ್ಟ್ 1.5, ಇವ್ರಿಗೆ 1.5 ಇಟ್ಕೋಬೋದಿತ್ತಲ್ಲ. ಸರ್, ನಿಮ್ಮಷ್ಟು ಬುದ್ಧಿ ಇದ್ರೆ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಒಂದು ಐಡಿಯಾ ಮಾಡ್ತೀನಿ. ಇವತ್ತು ನಮ್ಮ ಮನೆಗೆ ಬರ್ತಾ ಇರೋರೆಲ್ಲ ಹೆಣ್ಮಕ್ಳು, ಹೀರೋಯಿನ್ಗಳು. ನಮ್ಮ ಮನೇಲಿರೋ ಬರ್ಗೆಟ್ ಬಕ್ರಾಗಳಿದಾವೆ, ಅವ್ರಿಗೆ ಬಲೆ ಬೀಸಿದ್ರೆ ನೆಕ್ಲೆಸ್ಗೆ ದುಡ್ಡಾಗುತ್ತೆ. ಯು ಸಿ ಮೈ ಮಾಸ್ಟರ್ ಮೈಂಡ್. ವಾಟ್ಸಪ್ ಗ್ರೂಪ್ ಅಲ್ಲಿ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀನಿ. ಹುಡುಗರ ಮನೆಗೆ ಇವತ್ತು ಹೀರೋಯಿನ್ಗಳ ದಂಡೇ ಬರ್ತಾ ಇದೆ. ನಿಮ್ಮ ಟ್ಯಾಲೆಂಟು ಪಟಾಯಿಸ್ಕೊಳ್ಳೋಂಗಿದ್ರೆ ಬಂದು ಪಟಾಯಿಸ್ಕೋಬಹುದು. ಇದು ಒಂದು ರೀತಿಯಲ್ಲಿ ಮಾಡರ್ನ್ ವಧು ಪರೀಕ್ಷೆ, ಒಂಥರ ಸ್ವಯಂವರದ ಲೆಕ್ಕಕ್ಕೆ ಬರುತ್ತೆ. ಆದ್ರೆ ಎಂಟ್ರಿ ಫೀಸು 1 ಲಕ್ಷನ ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಮೊದಲು ಬಂದವರಿಗೆ ಆದ್ಯತೆ. ಥ್ಯಾಂಕ್ ಯು, ಬಾಯ್.
ನಾನ್ ಸೇಫ್. ಯಾಕೆ ಹೇಳಿ? ಯಾಕೆ? ಈಗ ಕಳ್ಳನ್ ಮಕ್ಕಳು ಕಣ್ಣು ಕಿಡ್ನಿ ಲಿವರ್ ಎಲ್ಲ ಅಡ ಇಟ್ಬಿಟ್ಟಾದ್ರೂ 1 ಲಕ್ಷ ರೂಪಾಯಿ ತಂದು ಕೊಡ್ತಾರೆ. ಇದು ಮೇಂಟೈನ್ ಮಾಡೋದು ಅಂದ್ರೆ. ಕೆಲವರು ಹೀರೋಯಿನ್ಗಳಿಗೋಸ್ಕರನೇ ಸಿನಿಮಾ ನೋಡೋದಕ್ಕೆ ಹೋಗ್ತಾರೆ. ಲೈಕ್ ಅಲ್ವಾ? ಹಾ ನೋಡಿ, ಮತ್ತೆ ಹುಡುಗಿರನ್ನೇ ತಿರುಗಿ ನೋಡ್ತೀರಾ. ಅಲ್ಲ, ಯಾರೋ ಹಿಂದೆ ತೋರಿಸ್ತಾ ಇದ್ರ ಅಂತ. ಕಳ್ಳ ನೋಡಿ. ಮಾತು ಹೇಳಿ ಕೇಳ್ತಾ ಇದೀನಿ ಅಂದ್ರೆ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ 5 ಜನ ಉದಯೋನ್ಮುಖ ನಾಯಕಿಯರು ಮಜಾ ಟಾಕೀಸ್ಗೆ ಬರ್ತಾ ಇದ್ದಾರೆ. ಮೊದಲನೇ ಬಾರಿ 5 ಬೇರೆ ಬೇರೆ ಸಿನಿಮಾಗಳ ಪ್ರಮೋಷನ್ ನಮ್ಮ ಮಜಾ ಟಾಕೀಸ್ ಅಲ್ಲಿ ಆಗ್ತಿರೋದು. ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಒಂದು ಅಟೆಂಪ್ಟ್. ಸೊ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಯಾರು ಬರ್ತಾ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಸುಕೃತ ವಾಗ್ಲೆ, ದಿಶಾ ಪೂವಯ್ಯ, ಪ್ರಜ್ವಲ್ ಪೂವಯ್ಯ, ಸ್ವಾತಿ ಅಂಡ್ ಸೋನಿಕಾ ಗೌಡ. ನಮ್ಮ ತವರೂರು ಆಗಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾಗಿದೆ ನಾನೀಗ ಈ ವೈಯಾರದ ರಂಭೆ, ಗೊಂಬೆ ನಾಗರಪುರದ ಗೊಂಬೆ. All the best. All the best. All the best. ಯಾವ್ದೋ ವುಮೆನ್ಸ್ ಕಾಲೇಜ್ಗೆ ಚೀಫ್ ಗೆಸ್ಟ್ ಹೋದಂಗೆ ನೀವು ಇವರೆಲ್ಲ ಪ್ರೈಸ್ ಗೆದ್ದಿರೋಂಗೆ ಬಂದ್ಬಿಟ್ಟು ಎಲ್ಲ ವಿಶ್ ಮಾಡ್ದಂಗೆ. ಸರ್ ಬಿ ಅ ಜೆಂಟಲ್ಮೆನ್, ಪ್ಲೀಸ್ ಕಮ್ ಹಿಯರ್. ಅಲ್ಗ? ಹಾ ಓಕೆ. ನಾನು ಕರೀದೇ ಇದ್ರು ಬರ್ತಾ ಇದ್ರಿ, ಆದ್ರೂ ಸುಮ್ಮನೆ ನೋಡಿ ಗರ್ಲ್ಸ್, ನಮ್ಮ ಆಸ್ ಯು ನೋ, ಹಿ ಇಸ್ ಅವರ್ ಶೈನಿಂಗ್ ಸ್ಟಾರ್. ಹಿ ಇಸ್ ಅವರ್ ಎವರ್ ಸ್ಮೈಲಿಂಗ್ ಸ್ಟಾರ್. ಶೈನಿಂಗ್ ಸ್ಟಾರ್. ಶೈನಿಂಗ್ ಸ್ಟಾರ್. ಸೊ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ನೀವು 5 ಜನ ಹುಡುಗಿರು ಇವ್ರ ಜೊತೆ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿಗೆ ಬಂದಿರೋದೇ ವೇಸ್ಟ್. ಓಕೆ ಓಕೆ ಸರ್, ನನಗೆ ಗೊತ್ತು ಮನ್ಸಲ್ಲಿ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಕಮಾನ್. ಏನ್ ಸರ್ ನೀವು? ತಮ್ಮೆಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ, ಫೀಲ್ ಇಟ್ ಸೋಫಾ. ದಿಶಾ, ತಮ್ಮ ಸಿನಿಮಾ ಬಗ್ಗೆ ಹೇಳಿ. ಶಿವಪಾರು ಚಿತ್ರದಲ್ಲಿ ಇಟ್ಸ್ ಲೈಕ್ ಅ ಮರ್ಡರ್ ಮಿಸ್ಟ್ರಿ ಸ್ಟೋರಿ. ಸೊ ಅಮೆರಿಕನ್ ಸುರೇಶ್ ಅಂತ ಡೈರೆಕ್ಷನ್, ಪ್ರೊಡ್ಯೂಸರ್ ಅಂಡ್ ಕಾಮ್ ಹೀರೋ 3 ಕೂಡ ಅವರೇ ಜವಾಬ್ದಾರಿ ತಗೊಂಡಿದ್ರೆ. ಅದ್ರ ಜೊತೆಗೆ ಜವಾಬ್ದಾರಿನ ರಿಸ್ಕಾ? ಅವ್ರಿಗೆ ಯಾವತ್ತೂ ರಿಸ್ಕ್ ಅಂತ ಅನಿಸ್ಲಿಲ್ಲ. 13 ಜನ ಹುಡುಗಿರ್ನ ಮೇಂಟೈನ್ ಮಾಡಿದ್ದಾರೆ ಸೆಟ್ ಅಲ್ಲಿ. 13 ಮೆಂಬರ್ಸ್ ಕಂಟೆಸ್ಟೆಂಟ್ಸ್ ನ ಮೇಂಟೈನ್ ಮಾಡಿದ್ದಾರೆ ಸೆಟ್ ಅಲ್ಲಿ. ಸೆಟ್ ಅಲ್ಲ, ಫಿಲಮ್ ಅಲ್ಲ. ಓಕೆ, ಫಿಲಮ್ ಅಲ್ಲಿ ಹಂಗೆ ಹೇಳ್ಬೇಕು. ಸೆಟ್ ಅಲ್ಲಿ ಅಂದ್ರೆ ಬಾಸ್ ಅಲ್ಲ, ಇಸ್ ದಿಸ್ ದ ಅಲ್ಲ, ಅದೆಷ್ಟು ತಾಕತ್ತಿದ್ರೆ ನಿಮ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. 13, ನೀವು 12 ಅಲ್ಲಿ ತಾನೇ ಇರೋದು. ಏನದು ಮೇಂಟೈನ್ ಮಾಡಿರೋದು ಸೆಟ್ ಅಲ್ಲಿ. ಹೇಳಿ ಬಾ. ಸೊ ಈ ಚಿತ್ರದಲ್ಲಿ ನನ್ ರೋಲ್ ಬಂದು ಇಟ್ಸ್ ಅ ಹೋಮ್ಲಿ ಕ್ಯಾರೆಕ್ಟರ್ ವಿತ್ ಡಬಲ್ ಶೇಡ್. ಒಂದು ಪುನರ್ಜನ್ಮದ ಕ್ಯಾರೆಕ್ಟರ್ ಇರುತ್ತೆ ಅಂಡ್ ಪ್ರೆಸೆಂಟ್ ಲೈಫ್. ಒಂದು ಮರ್ಡರ್ ನಡೆಯುತ್ತೆ ಹಸ್ಬೆಂಡ್ ಅದು. ಸೊ ಅದ್ರ ಸುತ್ತ ನಾನು ಅದು ಹೇಗ್ ಸತ್ರು, ಏನಾಯ್ತು, ಎಂಡ್ ಆಫ್ ದ ಮೂವಿಲಿ ಗೊತ್ತಾಗುತ್ತೆ. ಯಾರು ಕೊಲೆ ಮಾಡಿರೋದು? ಚಿಕ್ಕಮ್ಮ. ಹೇಳ್ಬಿಟ್ಟು ನೋಡಿ ಸರ್. ಪಿಕ್ಚರ್ ಹೇಳಾಗೋಯ್ತು. ಫಿಲಂ ರಿಲೀಸ್ ಆಗಿದೆಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಹಂಗೆ ಇವಾಗ ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ನಾನು ತುಂಬಾನೇ ದಬ್ಬಾಕ್ಬಿಟ್ಟಿದ್ದೀನಿ. ಅವ್ರು ಹೇಳಿದ ಪಾತ್ರನ ಎಲ್ಲ ದಬ್ಬಾಕಿದ್ದೀನಿ. ಪಾತ್ರ ಅಂತ ವೆರಿ ಗುಡ್ ಆನ್ಸರ್. ನಿಮಗೆ ಹೆಣ್ಮಕ್ಳು ಸುಮ್ಮನೆ ಕೂತಿದ್ರು ಸೂಪರ್ ಅಂತೀರಾ ನೀವು? ಅವ್ರ ಮಾತೇ ಆಡೋದ್ ಬೇಡ. ಸುಕೃತ. ಎಸ್ ಬಾಸ್. ಮೇಘಾ ವರ್ಸಸ್ ಮ್ಯಾಗಿ. ಮೇಘಾ ಆಸ್ ಮ್ಯಾಗಿ ಅಲಿಯಾಸ್ ಮ್ಯಾಗಿ. ಮೇಘಾ ಅಲಿಯಾಸ್ ಮ್ಯಾಗಿ. ಏನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಕಮಾನ್ ಟೆಲ್ ಮಿ. ವಿಲನ್ ಟಾಂಬಾಯ್ ಹುಡುಗಿಯ ಸ್ಟೋರಿ. ಹೀರೋಗಳು ವಿಲನ್ ಆಗಿ ಹೀರೋ ಆಗೋದು ಸಿನಿಮಾದಲ್ಲಿ ನೋಡಿದೀರಾ, ಬಟ್ ಹೀರೋಯಿನ್ ಸಿನಿಮಾದಲ್ಲಿ ವಿಲನ್ ಆಗಿದ್ದು ಎಂಡ್ ಮೂಮೆಂಟ್ ಅಲ್ಲಿ ಹೀರೋಯಿನ್ ಆಗೋದನ್ನ ಫಸ್ಟ್ ಟೈಮ್ ನೋಡ್ತೀರಾ. ಇದು 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲೂ ಇಷ್ಟು ಕಷ್ಟವಾಗಿರೋ ಕ್ವೆಶ್ಚನ್ ಇಲ್ಲ. ಇದು ಕಾಂಪ್ಲಿಕೇಟೆಡ್ ಫಿಲ್ಮ್, ಜನರಿಗೆ ಇಷ್ಟ ಆಗುತ್ತೆ. ಇನ್ನೊಂದ್ಸಲಿ, ಹೀರೋಯಿನ್ ವಿಲನ್ ಆಗ್ತಾಳೆ. ಹೀರೋಯಿನ್ ಆಕ್ಚುಲಿ ವಿಲನ್. ಹೀರೋಯಿನ್ ಆಕ್ಚುಲಿ ವಿಲನ್. ಬಟ್ ಲಾಸ್ಟ್ ಹೀರೋಯಿನ್ ಆಗ್ತಾಳೆ. ಲಾಸ್ಟ್ ಅಲ್ಲಿ ಹೀರೋಯಿನ್ ಆಗ್ತಾಳೆ. ಮತ್ತೆ ವಿಲನ್ ಯಾರು? ಅವಳೆ. ಹೀರೋಯಿನ್ ಮ್ಯಾಗಿ ವಿಲನ್, ಮೇಘಾ ಹೀರೋಯಿನ್. ಅದಕ್ಕೆ ಮೇಘಾ ಅಲಿಯಾಸ್ ಮ್ಯಾಗಿ. ಸೊ ಹಿಂಗ್ ನಿಂತ್ರೆ ಮ್ಯಾಗಿ, ಹಿಂಗ್ ನಿಂತ್ರೆ ಮೇಘಾ. ಎಸ್ ಎಸ್. ಹೊಸ ಸ್ಟೋರಿ ಇದು. ಇದು ಇಷ್ಟ ಆಯ್ತಲ್ಲ ನಿಮ್ಗೆ? ಹೌದು. ಇಟ್ಸ್ ಅ ನ್ಯೂ ಲೈನ್.
Ejila loves me a lot. Yeah. Every time he posts ತುಂಬಾ ಒಂದು ಹೊಸ ಥಾಟ್ ಮಿಸ್ಟರ್ ಲೋಕೇಶ್. ಸಕ್ಕದಾಗಿದೆ ಬಿಡಿ, ಸಕ್ಕದಾಗಿದೆ, ಅಮೇಜಿಂಗ್. ಚೆನ್ನಾಗಿ. ಬಿಡಿ, ನೀವು ಒಪ್ಕೊಂಡ್ಮೇಲೆ ಮುಗಿದಾಯ್ತು. Fantastic. ನೀವು ಒಪ್ಕೊಂಡ್ಮೇಲೆ All the best. ಜಗತ್ತಲ್ಲಿ ಇನ್ಯಾರು ಒಪ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ. ಇಲ್ಲ, ಪೋಸ್ಟರ್ ನೋಡಿದೆ ನಾನು. ಐ ಥಿಂಕ್ ಐ ಸಾ ಇಟ್ ಆನ್ ಫೇಸ್ಬುಕ್. ಹೌದು. ಸೋಷಿಯಲ್ ಮೀಡಿಯಾ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ತುಂಬಾ ಇದು ಎಡಿಟ್ ಇಟ್ಕೊಳ್ಳಲ್ಲ. ಸ್ವಾತಿ, ಕಟ್ಟುಕತೆ ಏನೇನು ಕಟ್ಟುಕತೆ ಇದೆಯಪ್ಪ? ಕಟ್ಟುಕತೆಯಲ್ಲಿ ಎಲ್ಲ ಕಟ್ಟುಕತೆನೇ ಇದೆ. ಅಂಡ್ ಕಟ್ಟುಕತೆ ಮೀನ್ಸ್ ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಲೇಬೇಡಿ, ಬಿಕಾಸ್ ಅಲ್ಲೇ ಬೇರೆ ಆಗತ್ತೆ ಸ್ಕ್ರೀನ್ ಮೇಲೆ. 1 second wait, please come again. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ, ಬಿಕಾಸ್ ನಿಮ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ್ದು ಅಲ್ಲಿ ಬೇರೆ ಸಿಗತ್ತೆ ನಿಮಗೆ. ಏನ್ ಗುರು ಇವರೆಲ್ಲ ಏನೋ ಮಾತಾಡ್ಕೊಂಡ್ ಬಂದವ್ರೆ, ಹೆಂಗಾದ್ರೂ ಮಾಡಿ ನನ್ಗೆ ಇವತ್ತು ಕನ್ಫ್ಯೂಸ್ ಮಾಡಿ ಸಾಯಿಸ್ಬಿಡ್ಬೇಕು. ಇಲ್ಲ ಮಿಸ್ಟರ್ ಲೋಕೇಶ್, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಸಿಗುತ್ತೆ. ನಿಮಗ್ ಬಿಡ ಸರ್, ನಿಮ್ಗೆ ಏನ್ ಮಾತಾಡಂಗಿಲ್ಲ. ಅವರು ಈ ಹೇಳಿದ್ರು ನಿಮ್ಗೆ ಅರ್ಥ ಆಗುತ್ತೆ, ಅದ್ರಲ್ಲೂ ಒಂದು ಅರ್ಥ ತೆಗಿತೀರಾ. ABCD ಹೇಳಿದ್ರೆ ಅದ್ರಲ್ಲೂ ಒಂದು ಅರ್ಥ ತೆಗಿತೀರಾ ನೀವು. ಸರ್, ಹೆಣ್ಮಕ್ಳು ಡಿಕ್ಷನರಿ ಬರ್ಬಿಡಿ ನೀವು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದು. ಕರೆಕ್ಟ್. ವೆರಿ ನೈಸ್ ಲೈನ್. ತಾವು ಪಿಕ್ಚರ್ ಲೈನ್ ತಪ್ಪಾಕಿದ್ದೀರಿ ಹೇಳಿ. ಇವಾಗ ನೆಕ್ಸ್ಟ್ ಹೇಳೋದು ನೀವೇ ಹೇಳ್ಬಿಡಿ, ಸಕ್ಕದಾಗಿದೆ ಅಂತ. ನೆಕ್ಸ್ಟ್ ಹುಡುಗಿನ ಕೇಳಕ್ ಮುಂಚೆ ಇಲ್ಲ, ಅವ್ರ ಅಂತ ಹೇಳಿ ನಾನು ಹೇಳ್ತೀನಿ. ಪ್ರಜ್ವಲ್ ಪೂವಯ್ಯ, ಎಷ್ಟು? ಎಸ್, ಆದರ್ಶ ಸಿನಿಮಾ ರಿಲೀಸ್ ಆಗಿದೆ. ಸೊ ನಾನು ಅದರ ಟ್ರೈಲರ್ಸ್ ಎಲ್ಲ ನೋಡಿದೆ. ತಾವು ಪಿಕ್ಚರ್ ಏನ್ ದಬಾಕಿದ್ರೆ ಹೇಳಿ. ಜಾಸ್ತಿ ಏನ್ ದಬಾಕಿಲ್ಲ ಸರ್, ಬಿಕಾಸ್ ತುಂಬಾ ಸಿಂಪಲ್ ಹುಡುಗಿ, ಆದರ್ಶಮಯವಾಗಿರೋ ಹುಡುಗಿ, ನಂತರ ಅಲ್ಲ, ಬಟ್ ಡೈರೆಕ್ಟರ್ ಹೇಳಿರೋ ತರ. ಅಂಡ್ ತುಂಬಾ ಸಿಂಪಲ್ ಹುಡುಗಿ, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಅಪ್ಪ ಇರ್ತಾರೆ, ಅಮ್ಮ ಇರಲ್ಲ, ಅಣ್ಣ ಅಕ್ಕ ಮತ್ತೆ ತಂಗಿ ಹೆಂಗ್ ಹುಟ್ಟಿದ್ದು? ದೇವ್ರು ಬಂದು ವರ ಕೊಟ್ಬಿಟ್ರು. ಅಂದ್ರೆ ಅಪ್ಪನ ಜೊತೆ ಬೆಳೆದಿರ್ತಾಳೆ, ಅಪ್ಪ ಪ್ರೀತಿ ಮಾತ್ರ ಸಿಕ್ಕಿರುತ್ತೆ. ನಾನು ಕೇಳಿದ್ದು ಹುಟ್ಟಿದಂಗೆ. ಅಮ್ಮನಿಗೇನಾಯ್ತು? ಅಪ್ಪ ಕೇಳ್ಬೇಕು, ಕೇಳ್ಬೇಕು. ಅಲ್ಲ, ವೆರಿ ಗುಡ್ ಆನ್ಸರ್ ಮಿಸ್ಟರ್ ಲೋಕೇಶ್. ಬಿಡಿ ಸರ್, ನೀವು ಬಿಡಿ. ಅಲ್ಲ, ಅವ್ರು ಹೆಂಗ್ ಹುಟ್ಟಿದ್ರು ಅವ್ರ ಅಪ್ಪನೇ ಕೇಳ್ಬೇಕು ತಾನೆ. ಅಮ್ಮ ಯಾರು ಅಂದ್ರೆ ಅಪ್ಪನ್ ಕೇಳ್ಬೇಕು. ವೆರಿ ಗುಡ್ ಥಾಟ್, ಐ ಲೈಕ್ ದಟ್. ಪ್ರೀತಿ ಮತ್ತೆ ಸ್ನೇಹ ಲೈಫಲ್ಲಿ ಬಂದಾಗ ಅವಳ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಅದೇ ನನ್ನ ಕ್ಯಾರೆಕ್ಟರ್. 1 ಲೈನ್. ಹುಟ್ಟಿದಂಗೆ ಡೈರೆಕ್ಟರ್ ಕ್ರಿಯೇಟ್ ಮಾಡಿ ನಂಗೆ. ಈಗ ಅಪ್ಪನ್ ಕೇಳ್ಬೇಕು ಅಂದ್ರೆ ಇವಾಗ ಡೈರೆಕ್ಟ್ ಕೇಳ್ಬೇಕು, ನೆಕ್ಸ್ಟ್ ಪ್ರೊಡ್ಯೂಸರ್ ಕೇಳ್ಬೇಕು, ನೆಕ್ಸ್ಟ್ ಯಾರ್ಯಾರನ್ನ ಕೇಳ್ಬೇಕಪ್ಪ? ಸೋನಿಕಾ ಗೌಡ, ಹಲೋ ಸರ್. ಶತಾಯ ಗತಾಯ ಚೆಕ್ ಬೇಕಾ? ಬಂದ ತಕ್ಷಣ ಚೆಕ್. ನಾವು ಲೈಫಲ್ಲಿ ಯಾರಿಗೂ ಕೊಟ್ಟೆ ಇಲ್ಲ. ಹೇಳಿ ಸರ್. ಶತಾಯ ಗತಾಯ ನಿಮ್ಮ ಸಿನಿಮಾದಲ್ಲಿ ತಾವೇನ್ ಮಾಡಿದ್ರ, ಏನ್ ದಬಾಕಿದ್ರೆ ಹೇಳಿ. ಓಕೆ, ಸೊ ನನ್ನ ಚಿತ್ರ ಬಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನಾನ್ ಬಂದು ಸಿಟಿಯಿಂದ ಹಳ್ಳಿಗೆ ಹೋಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಇಟ್ಸ್ ವೆರಿ ಹೋಮ್ಲಿ ಕೈಂಡ್ ಆಫ್ ಅ ಕ್ಯಾರೆಕ್ಟರ್. ಸೊ ರಘು ಬಂದು ಹೀರೋ ಆಗಿ ಮಾಡಿದ್ದಾರೆ, ಅಂಡ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸಂದೀಪ್ ಗೌಡ. ಸೊ ಅವರೇ ಡೈರೆಕ್ಷನ್, ಪ್ರೊಡ್ಯೂಸ್, ಲಿರಿಕ್ಸ್, ಸ್ಕ್ರೀನ್ ಪ್ಲೇ, ಇನ್ನು ಏನೇನೆಲ್ಲ ಮಾಡಿದ್ದಾರೆ ಸರ್. ಸೊ ವೆರಿ ಗುಡ್. ತಾವ್ ಆಕ್ಟ್ ಮಾಡಿದಿರ ತಾನೆ? ನಾನು ಆಕ್ಟ್ ಮಾಡಿದ್ದೀನಿ. ಹೀರೋಯಿನ್ ತಾವೇ ತಾನೆ? ಹೀರೋಯಿನ್ ಅವರೇ ಮಾಡಿದಾರ? ಇಲ್ಲ, ಹೀರೋಯಿನ್ ಮಾತ್ರ ಬೇರೆ ಇದೆ ಸರ್, ಮಿಕ್ಕಿದೆಲ್ಲ ಅವರೇ ಮಾಡಿದ್ದಾರೆ. ಟೆಕ್ನಿಕಲಿ? ಟೆಕ್ನಿಕಲಿ ಮಾಡಿದ್ದಾರೆ ಸರ್. ಓಕೆ. ಅಲ್ಲ, ಇನ್ನು ಏನೇನೋ ಮಾಡಿದ್ದಾರೆ ಅಂದ್ರೆ ಏನು ಅಂತ? ಏನೇನೋ ಮಾಡಿಲ್ಲ ಸರ್, ಏನೋ ಮೂವಿಗೆ ಬೇಕಿರೋದು ಏನೇನೋ ಮಾಡಿದ್ದಾರೆ ಅಷ್ಟೇ. ಹೇಳಿ. Is this your first film? Yeah, this is my debut movie sir. Kannada first movie ಮಾಡ್ತಾ ಇದ್ದೀನಿ ಸರ್. Okay. Anything sir? ಇಲ್ಲ. ಫೋನ್ ನಂಬರ್? ದಿಶಾ, ನಿಮ್ಮ ಸಿನಿಮಾದ ಒಂದು ರೊಮ್ಯಾಂಟಿಕ್ ಸೀನ್ ಬಗ್ಗೆ ತುಂಬಾ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೇಳಿ, ದಬಾಕಿ. ನಂಗೆ ರೊಮ್ಯಾಂಟಿಕ್ ಸೀನ್ಸ್ ಬಂತು ಅಂದ್ರೇನೆ ಭಯ ಆಗುತ್ತೆ. ಓಕೆ. ಅದ್ ಬಂತು ಅಂದ್ರೆ ಯಾಕೋ ಗೊತ್ತಿಲ್ಲ, ನರ್ವಸ್ ಆಗ್ತೀನಿ, ಮಾಡಕ್ ಇಷ್ಟ ಆಗಲ್ಲ. ರೊಮ್ಯಾಂಟಿಕ್ ಸೀನ್ಸ್ ಬಂತು ಅಂದ್ರೆ ಮಾಡಕ್ ಆಗಲ್ಲ. ಹೀರೋಯಿನ್ ಯಾಕದೆ? ನೀನು ಸುಮ್ನೆ ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗ್ಬಿಡ್ಬೇಕಾಗಿತ್ತು. ಏನ್ ಮಾಡೋದು, ದೇವ್ರು ಅಸಿಸ್ಟೆಂಟ್ ಆಗಿ ಕೊಟ್ಟಿಲ್ಲ, ಹೀರೋಯಿನ್ ಆಗಿ. ಸರಿ, ಏನ್ ರೊಮ್ಯಾಂಟಿಕ್ ಸೀನ್ ಬಂದ್ರೆ ಏನಾಯ್ತು? ಏನೋ ಮಾಡಕ್ ಆಗಲ್ಲ, ಅವ್ರು ಕಣ್ಣು ನೋಡ್ತಾ ಇದ್ರೆ ಮಾಡಕ್ ಆಗಲ್ಲ. ಅಯ್ಯೋ, ಇವ್ರ ಜೊತೆ ಮಾಡ್ಬೇಕಾ ಅಂತ ಫೀಲ್ ಬರುತ್ತೆ. ಅವ್ರು ಋತಿಕ್ ರೋಷನ್ ತರ ಇಲ್ಲ. ಅಂದ್ರೆ ಎದುರುಗಡೆ ಇರೋ ಪರ್ಸನ್ ಪ್ರಾಬ್ಲಮ್. ನೋಡೇ ಬಿಡೋಣ ಬಮ್ಮ. ಇಂಕಿ ಪಿಂಕಿ ಪಾಂಕಿ ನಾನು ಬ್ಯಾಕಿ ಆದ್ರೂ ಒಳ್ಳೆ ಜಾತಿ. ಡೋಂಟ್ ವರಿ
ವಾಟರ್ ಕಿಕ್ಕಿನ್ ಅಂತ ಅಲ್ಲ ಸೈಲೆಂಟ್ ಮೂವಿನ ಡೈಲಾಗ್ಸ್ ಏನು ಇಲ್ವಾ ಇದರಲ್ಲಿ? ಸ್ವಲ್ಪ ಬಿಡಿ ಸರ್, ರೊಮ್ಯಾನ್ಸ್ ಸರ್ ಇದು. ರೊಮ್ಯಾನ್ಸ್ ಅಲ್ಲಿ ಏನ್ ಸರ್ ಡೈಲಾಗ್ ಬರುತ್ತೆ? ಅಲ್ಲ ಒಂದ್ ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ ಮಿಸ್ ಲೋಕೇಶ್. ಅಪ್ಪ ಒಂದ್ 5 ನಿಮಿಷ ಅವ್ರ ಮೈಕ್ ಆಫ್ ಮಾಡಿರಿ. ನಾನೇ ನಿನ್ನ ಸೂಪರ್ ಮ್ಯಾನು, ಶಕ್ತಿ ಮ್ಯಾನು, ಬ್ಯಾಟು ಮ್ಯಾನು. ಏನು ವರ್ಕೌಟ್ ಆಗ್ತಾ ಇಲ್ಲ. ಅಲ್ಲ ಏನೋ ಡೈಲಾಗ್ ಹೊಡಿರಿ. ಏನ್ ಡೈಲಾಗ್ ಹೊಡಿದೆ? ಕಣ್ಣೆ ನೋಡ್ತಾ ಇಲ್ಲ ಅಲ್ಲಿ. ಅಥವಾ ಕಣ್ಣಲ್ಲಿ ಆತರ ಹಾಡಲ್ಲಿ ಏನಾರ ಒಂದು ಲಿಪ್ ಸಿಂಕ್ ಮಾಡಿ. ನಾವು ತೋರ್ಸೋಣ. ನಾನು ರೊಮ್ಯಾಂಟಿಕ್ ಆಗಿ ಹಿಂಗ್ ಹೋಗ್ತಾ ಇದ್ರೆ ಏನೋ ಹಾವು ಹಿಡ್ಕೊಂಡ್ ಬಂದಿರಂಗ್ ನಾನು. ಸುಕೃತ ಬಾಕ ಬಾಣ. ಕನ್ನಡಕ ತೆಗೆದು ಮಾಡಿ. ಅಲ್ಲ ಸಾಂಗ್ ವಿತ್ ಲಿರಿಕ್ಸ್ ಹಾಕಿ ಲಿಪ್ ಸಿಂಕ್ ಮಾಡ್ತೀನಿ. ನೀವು ಸದ್ಯಕ್ಕೆ ನೀವು ಬಂದು ಲಿಪ್ ಲಾಕ್ ಮಾಡಿಲ್ಲ ಅಂದ್ರೆ ಸಾಕು ಸರ್. ಕನ್ನಡಕ ತೆಗೆದು ಮಾಡಿ. ಹಿಂಗ್ ಹೋಯ್ತೀರ? ಇಲ್ಲ ಕನ್ನಡಕ ತೆಗೆದ್ರೆ ಹಂಗೆ ಹೋಗೋದು. ನೆಕ್ಸ್ಟ್ ಆದ್ರೆ ಕಂಬ ಹಿಡ್ಕೊಂಡ್ ಮುತ್ ಕೊಡ್ತಾ ಇರ್ತಾರೆ. ಎಷ್ಟು ಸ್ಟ್ರಾಂಗ್ ಇದ್ದಾಳಲ್ಲ ಸುಕೃತ. ಬರ್ತಾ ಇಲ್ಲ. ಇಲ್ಲಿ ನಾನ್ ಕಳ್ಸ್ಕೊಡ್ತಿರೋ ತರ ಇದೆ. ಲಿರಿಕ್ಸೇ ಬರ್ತಾ ಇಲ್ಲ. ನೀವು ಹುಡುಗಿ ಕಣ್ಣಲ್ಲಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಪ್ರೀತಿಯಿಂದ ಇದು ಅದಕ್ಕೆ ಅವ್ರು ಕನ್ನಡಕ ತೆಗಿಲಿಲ್ಲ. ಏನೋ ಈ CID ಆಫೀಸರ್ ಇದ್ದಂಗೆ ಫುಟ್ಪ್ರಿಂಟ್ಸ್ ಇಂದ ನೋಡು ಹಿಂಗ್ ಇಟ್ಕೊಂಡು. ಸರ್ ನೀವು ಮಾಡಿದ ಹಿಂಗೆ ಸರ್. ಒಂದೇ ಹೇಳಿ, ನೀವು ಮಾಡಿದ ಹೆಂಗ್ ಗೊತ್ತಾ? ಏನ್ ಸರ್ ನೀವು ಡಿಸಪಾಯಿಂಟ್ ಮಾಡ್ಬಿಟ್ರಿ. ಕೂತ್ಕೊಳ್ಳಮ್ಮ ಹೋಗ್ಲಿ. ಹಾ ಸೋನಿಕಾ, ಎಸ್ ಸರ್. ತಾವು ದೆವ್ವ ನೋಡಿದ್ರಂತ ಹೌದಾ? ಹಾ ಸರ್. ದೆವ್ವ ದೆವ್ವ ಗೊತ್ತು. ಗೊತ್ತು ಸರಿ, ನೋಡಿದಿಂತಲ್ಲಮ್ಮ ದೆವ್ವನ? ನೋಡಿದ್ದೀನಿ ಸರ್. ಎಲ್ಲಿ ನೋಡ್ದಪ್ಪ ದೆವ್ವ? ಒಂದ್ಸತಿ ನಾನು ಶೃಂಗೇರಿಯಿಂದ ಬರೋ ಟೈಮಲ್ಲಿ ನೋಡಿದ್ದೀನಿ ಸರ್ ದೆವ್ವ. ಬೋರ್ಡ್ ಹಾಕೊಂಡಿತ್ತು ದೆವ್ವ ಅಂತ? ಬೋರ್ಡ್ ಹಾಕೊಂತ ನೋ ಸರ್, ಶೃಂಗೇರಿಯಿಂದ ಬರೋ ರೂಟಲ್ಲಿ ತುಂಬಾ ಮಳೆ ಬರ್ತಿತ್ತು, ಹೇಲ್ ಸ್ಟೋನ್ಸ್ ಬರ್ತಿತ್ತು. ಸೊ ನಾವು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ವಿ, ಬಿಕಾಸ್ ಡ್ರೈವರ್ಗೆ ಓಡ್ಸಕ್ ಆಗ್ತಿರಲಿಲ್ಲ ಅಷ್ಟು ಜೋರ್ ಮಳೆಯಲ್ಲಿ. 2 ನಿಮಿಷ ಜಸ್ಟ್ ಕೂತಿದ್ದೀವಿ, ನೋಡಿದ್ರೆ ಆಲ್ ಆಫ್ ಅ ಸಡನ್ ಇಟ್ ವಾಸ್ ದೆವ್ವನ ಏನೋ ಗೊತ್ತಿಲ್ಲ, ಬಟ್ ನಾರ್ಮಲ್ ಆಗಿ ಮನುಷ್ಯರಂತೂ ಆ ರೋಡಲ್ಲಿ ಓಡಾಡಲ್ಲ ಆ ಟೈಮಲ್ಲಿ. ಒಂದು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕೊಂಡಿತ್ತು. ಬ್ಲ್ಯಾಕ್ ಕಲರ್ ಬಟ್ಟೆ, ಬರೀ ಮುಖ ಮಾತ್ರ ಬೆಳ್ಳಿಗೆ ಎದ್ದು ಕಾಣ್ತಿತ್ತು ಸರ್. ಮೋಸ್ಟ್ಲಿ ಅದು ಯಾರೋ ಸಂಜೆ ಹೊತ್ತಲ್ಲಿ ಫೇಸ್ ಪ್ಯಾಕ್ ಕಟ್ಟು ಓಡಾಡ್ತಿರ್ಬೋದು. ಸಂಜೆ ಅಲ್ಲ ಸರ್, ಅದು ಆಲ್ಮೋಸ್ಟ್ 1:50 ಟೈಮ್ ಆ ಟೈಮಲ್ಲಿ. ಅದು ರಾತ್ರಿ ಕಾಡಲ್ಲಿ ಸರ್. ನೈಟ್ ಡ್ಯೂಟಿ ಮಾಡ್ಕೊಂಡು ಫೇಸ್ ಪ್ಯಾಕ್ ಹಾಕೊಂಡು ಮನೇಲಿ ಯಾರು ಸರ್ ನಡೀತಾರೆ? ಯಾರು ನಡೆಯಲ್ಲ, ನಾನು ನಡೀತೀನಪ್ಪ. ಐ ಲವ್ ವಾಕಿಂಗ್ ಇನ್ ದ ರೈನ್ ಬಿಕಾಸ್ ನೋಬಡಿ ಕ್ಯಾನ್ ಸೀ ಮೈ ಟಿಯರ್ಸ್. ಇಟ್ ವಾಸ್ ಬ್ಲ್ಯಾಕ್ ಕಲರ್ ಗೌನ್ ತರ. ಗೌನ್ ಅಂದ್ರೆ ಒಂಥರ ಬುರ್ಖಾ ತರ ಹಾಕಿದ್ರು. ಅದು ಹೆಣ್ಣ ಗಂಡ? ಅದ್ ನೋಡಕ್ ಆಗಿಲ್ಲ ಸರ್, ಮುಖ ಫುಲ್ ಬೆಳ್ಳಗಿತ್ತು. ಅದ್ ನೋಡಕ್ಕಾಗಿಲ್ಲ ಅನ್ಬೇಡಮ್ಮ. ಇವರು ರೊಮ್ಯಾಂಟಿಕ್ ಹೀರೋಯಿನ್, ಇವರು ಉಪೇಂದ್ರ ಅವ್ರ ತರ ಕಣ್ಣಾಡಿಸ್ತಾರಂತೆ, ನೋಡ್ಬೇಕು ಬನ್ನಿ. ನಾನ್ ಕಣ್ಣಾಡಿಸ್ತೀನ? ಕಣ್ಣು ಇಲ್ಲ ಸರ್. ನೋಡು, ಇಲ್ವಾ? ಕಣ್ಣು ಆಡಿಸಲ್ವಂತೆ. ಆಡಿಸ್ತೀನಿ ಅಂತ ತಾನೇ ಹೇಳಿರೋದು ನೀವು. ಸುಳ್ಳು ಹೇಳಬೇಡ. ಆಯ್ತು ಮಾಡು. ಕಣ್ಣಾಡ್ಸ್. ಉಪೇಂದ್ರ ಅವ್ರು ನೋಡಿದ್ಯಾ ಫಾಸ್ಟ್ ಕಣ್ಣಾಡಿಸ್ತಾರೆ. ಏನದು? ಇಲ್ಲ ಆಡ್ಸಿಲ್ಲ. ನೀನ್ ಆಡ್ಸಮ್ಮ, ಕಣ್ಣಾಡ್ಸು. ಕಣ್ಣಾಡ್ಸು. ಆತರ ಅಲ್ಲ. ಓ ಮೈ ಗಾಡ್. ಮಾಡು. ಬಾಯ್ಲಿ ಬಾಯ್ಲಿ. ಏನ್ ಸರ್ ಇದು? ಹೆವಿ
ಬಾವಿಗೆ ಬಿದ್ದಿಂಗ್ ಆಗಿರೋದು ಕಣ್ಣು ನೋಡು ನೋಡು ರೊಮ್ಯಾಂಟಿಕ್ ಇಂದ ನೀನ್ ಮಾಡು ನೀನು ಕಣ್ಣು 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 ಓ ಮೈ ಗಾಡ್. ನೀನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಂದ್ರೆ ನೀನ್ ಕಣ್ಣನ್ನ ಎಲ್ಲೆಲ್ಲೋ ಇಟ್ಟು ನೋಡ್ತಾವಳಿ ನೀನ್ ಯಾರು ಎಲ್ಲರೂ ಅಕ್ಕನೇ ಅನ್ನೋದು ನಿಂಗೆ ಹಾ ಸ್ವಾತಿ ಹೀರೋಯಿನ್ ಮಿಮಿಕ್ರಿ ಮಾಡ್ತೀನಿ ಅಂತಲ್ಲಪ್ಪ ಕಮನ್ ಯಾವ್ಯಾವ ಹೀರೋಯಿನ್ ಆರ್ತಿ ಮೇಡಮ್ ಅಂಡ್ ಜೋರಾಗಿ ಹೇಳು ಕಲ್ಪನಾ ಮೇಡಮ್ ಓಕೆ ಅಂಡ್ ಮಂಜುಳಾ ಮೇಡಮ್. ಇದು ಸ್ಯಾಂಡ್ವಿಚ್ ಅನ್ನೋದು ಬೇಕಾ ಜ್ಯೂಸ್ ಮತ್ತೆ ಆರ್ತಿ ಮೇಡಮ್ ಮಂಜುಳಾ ಮೇಡಮ್ ಆರ್ತಿ ಮೇಡಮ್ ಮಂಜುಳಾ ಮೇಡಮ್ ಕಲ್ಪನಾ ಮೇಡಮ್. ಶುರು ಹಚ್ಕೊಳ್ಳಿ ನನ್ನ ಲೇ ಅಂತೀಯೇನೋ ನನ್ನ ಹೋಗೆ ಅಂತೀಯೇನೋ ನಾನು ನಿನ್ ಹೆಂಡತಿ ಅಂತ ತಿಳ್ಕೊಬಿಟ್ಟೇನೋ ತಾಳು ತಾಳು ನಮ್ಮ ಅಪ್ಪಂಗೆ ಹೇಳಿ ನೀನ್ ಮಾಡಿಸ್ತೀನಿ ನನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ ಸಾವ್ಕಾರ್ ಮೊಮ್ಮಗಳು ಕಾಣೋ ನಾನು ಏ ಹೊಗೆಲೆ ಹೊಗೆ ಏನೋ ನನ್ನ ಹೋಗೆ ಅಂತೀಯೇನೋ ಏ ಬಂದ್ಬಿಟ್ಲು ಇವಳೇನು ತ್ರಿಪುರ ಸುಂದ್ರಿ ಹೌದು ಕಾಣೋ ನಾನು ನಿಮ್ಮ ಅಪ್ಪನಿಗೆ ಹೇಳ್ಕೊ ಹೋಗಲೆ ತಡಿ ತಡಿ ನಿನಗೆ ನಮ್ಮ ಅಜ್ಜನ್ ಕೈಲಿ ಮಾಡಿಸ್ತೀನಿ ನಿನಗೆ ಅವ್ರ ಅಜ್ಜನ ಕೈಲಿ ಮಾಡಿಸ್ಕೊ ಹೋಗು ಈಗ ಪ್ರಜ್ವಲ್ ನಮಗೋಸ್ಕರ ಡ್ಯಾನ್ಸ್ ಮಾಡ್ತಾಳೆ ಕಮಾನ್ ಡಾನ್ಸ್ ಟ್ಯೂಟೋರಿಯಲ್. ತುಂಬಾ ಚೆನ್ನಾಗಿ ಮಾಡಿದೆ ಕೂತ್ಕೊಳ್ಳಿ ಬನ್ನಿ ಬಾಬಾರೋ ರಸಿಕ ಬರೋಲಿ ನೀ ಕೊಳಕ ಕಿರಾತಕ ಸಾಕ್ ಮಾಡೋಲೆ ನಿನ್ ನಾಟಕ ಸೋಂಬೇರಿ ವೆಸ್ಟ್ ಮಾಡಿ ಸೈಡ್ ಹೋಗೋ ನೀನು ಕ್ಯಾಮಿಲ್ದೆ ಕ್ಯಾದೇನ ತೆಗೆಯೋನು ನೀನು ದುಬೈಲಿ ದಬ್ಬಾಕೊಂಡು ಡುಬಾಕ್ ಮಾಡ್ದೋನು ಬಲ್ಗಾಡಲ್ ಒಂಟೇನ ವಾಶ್ ಮಾಡ್ತಿದ್ದೋನು ಬಾಬಾರೋ ರಸಿಕ. ಕಾಂತ 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 ಯಾವನ ನೀನು ನಿನ್ನೇನು ಯಾವನ ಇಲ್ಲಿ ಬರೋದು ಕೇಳಿದ್ದು ದೇವಸ್ಥಾನಕ್ಕೆ ಬಾ ಅಂತ ಭಕ್ತಾದಿಗಳಿಗೆ ಯಾರ ದೇವ್ರು ಯಾವತ್ತಾದ್ರೆ ಹೇಳ್ತಾನ ಕಾಂತ ಇಲ್ಲ ಮ್ಯಾನ್ ಹೊಟ್ಟೆ ಒಳಗಿರೋ ಮಗುನ ನೋಡಿ ಡಾಕ್ಟ್ರು ಆಚೆ ಬಾಪುಟ ಅಂತ ಹೇಳ್ತಾರ ಕಾಂತ ಇಲ್ಲ ಅವ್ರವ್ರ ಟೈಮ್ ಬಂದಾಗ ಎಲ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ತಾರೆ ಮಾಡ್ಬೇಕಾಗಿರೋ ಕೆಲ್ಸನ ಮಾಡ್ತಾರೆ ನೀನ್ ಯಾವನಂತ ಫಸ್ಟ್ ಅದನ್ನ ಹೇಳಯ್ಯ ಹೇಳ್ತೀನಿ ಮನೆಯಲ್ಲಿ ಹೆಂಡತಿ ಹತ್ರ ಉಗಿಸ್ಕೊಂಡ್ರು ಒಡಿಸ್ಕೊಂಡ್ರು ನೋವನ್ನೆಲ್ಲ ಮೂಟೆ ಒಳಗಡೆ ಹತ್ತಿ ತರ ಒತ್ತಿ ತುಂಬ್ದಂಗೆ ಸೋಫಾ ಮೇಲೆ ಕೂತ್ಕೊಂಡು ಕೆ ಅಂತ ನಗಾಡೋ ಇಜಲ ಅವ್ರೆ ಕೆಂಪ್ ಡ್ರೆಸ್ ಕಾಣಿಸ್ತು ಅಂತ 8,000 ಅನ್ನೋದು ಲೆಕ್ಕ ಹಾಕ್ತೆ ಗ್ಲಾಸ್ ನ ಕಿತ್ತೆಸ್ತ ಇಜಲ ಅವ್ರೆ ಮನೆಯಲ್ಲಿರೋರ್ಗೂ ಬಾರಿಸಿ ಹೊರಗೆ ಬಂದು ಮ್ಯೂಸಿಕ್ ನ ಬಾರಿಸೋ ರೆಮೋ ವಾದ್ಯ ವೃಂದದವರೇ ಹಾಗೂ ಸೃಜನ್ ಲೋಕೇಶ್ ಅವರೇ ಯಾರು ಅನ್ನೋದು ನಮ್ಗೆ ಇವಾಗ ಗೊತ್ತಾಯ್ತು ನನ್ನ ಮಗನೇ ಕುರಿತಾನೆ ನೀನು ತಗಡು ಏನೋ ಇದ್ ನಿನ್ ಗೆಟಪ್ ಏನ್ ಹೇಳಿಕೋಬ್ರ ಹೀರೋಯಿನ್ ಪಟಾಯಿಸೋಣ ಅಂತ ಬರ್ಬೇಕಾದ್ರೆ ಫಿಮೇಲ್ ಫ್ಯಾನ್ಸು ಯಾರು ಜಾಸ್ತಿ ಅವ್ರೆ ಅಂತ ಒಂದ್ ಪ್ರಶ್ನೆ ಕೇಳ್ದೆ ಉಪೇಂದ್ರ ಅವರು ಅಂತ ಹೇಳಿದ್ರು ಅದಕ್ಕೆ ಕಾಸ್ಟ್ಯೂಮ್ ಅಂಗಡಿಗೆ ಹೋಗಿ ಉಪ್ಪಿ ಸಾರ್ದು ಫೇಮಸ್ ಗೆಟಪ್ ಕೊಡಿ ಅಂದೆ ಇದನ್ನ ಕೊಟ್ಟ ಇನ್ಮೇಲೆ ಹುಡುಗಿರು ತಾವಾಗೇ ನಿಮ್ಮ ಹತ್ರಕ್ ಬರ್ತಾರೆ ಎದುರ್ಕಬೇಡಿ ಅಂತಂದ ಈ ಗೆಟಪ್ಗೆ ಹುಡುಗಿರು ತಾನಾಗೇ ಬರ್ತಾರೆ ಅಂತ ಅವನು ಹೇಳಿದ್ನ ಹೆಂಗೋ ನೀನೇ ನೋಡು ಮ್ಯಾನ್ ಕೋಬ್ರ ಹುಡುಗಿರ್ ಬರ್ತಾರೆ ತಾನಾಗ್ತಾನೆ ಅಂದ್ರೆ ಈ ವರ್ತದಲ್ಲಿ ಹೇಳದ್ನ ಕೋಬ್ರ ಇದೇ ಫಿಲಮ್ ಅಲ್ಲಿ ಉಪೇಂದ್ರ ಅವ್ರದ್ದು ರಿಚ್ ಗೆಟಪ್ ಇತ್ತಲ್ಲೋ ಅದನ್ನ ಹಾಕೊಂಡ್ ಬಂದಿದ್ರೆ ಹೆಣ್ಮಕ್ಳು ನೀನ್ ಸುತ್ತಮುತ್ತ ನಿಂತ್ಕೊಂಡು ಡ್ಯಾನ್ಸ್ ಮಾಡಿರೋರು ನೀ ಒಳ್ಳೆ ಈ ಗೆಟಪ್ ಅಲ್ಲಿ ಬಂದಿದ್ಯಲ್ಲ ಹೌದಾ ಕೋಬ್ರ ಅವನ್ ಮನೆ ಹಾಳಾಗೋಗ ಆ ನನ್ ಮಗನು ಹೇಳಿಲ್ವಲ್ಲ ಕೋಬ್ರ
ಇರು ಫೋನ್ ಮಾಡ್ಕೊಡ್ತೀನಿ, ಕೇಳು ಒಂಚೂರು. ಹಲೋ ಕಸ್ಟಮರ್. ಹಲೋ ಅಲ್ಲಪ್ಪ, ನಮ್ ಕುರಿಗೆ ಸೆಕೆಂಡ್ ಹಾಫ್ ಗೆಟಪ್ ಕೊಟ್ಟಿದ್ಯಲ್ಲಪ್ಪ. ಅಲ್ಲ, ರಕ್ತ ಕಣ್ಣೀರು ಪಿಕ್ಚರ್ದು ಫಸ್ಟ್ ಹಾಫ್ ಗೆಟಪ್ ತಾನೇ ಕೊಡ್ಬೇಕು. ಸರ್ ನಾನೇನ್ ಮಾಡ್ಲಿ, ನಾನು ನನ್ನ ಫ್ರೆಂಡ್ ರಕ್ತ ಕಣ್ಣೀರು ಪಿಕ್ಚರ್ ಹೋದಾಗ ಒಂದೇ ಟಿಕೆಟ್ ಸಿಕ್ಕಿದ್ದು. ಫಸ್ಟ್ ಹಾಫ್ ಹೋದ, ನಾನು ಸೆಕೆಂಡ್ ಹಾಫ್ ಹೋದೆ. ಫಸ್ಟ್ ಹಾಫ್ ಅಲ್ಲಿ ಏನಾಯ್ತದೆ ನಂಗೆ ಗೊತ್ತಿಲ್ಲ. ಹೌದಾ ಕೊಬ್ರಾ? ಅವನ್ ಮನೆ ಹಾಳಾಗೋಗ ಆ ನನ್ನ ಮಗನು ಹೇಳಿಲ್ವಲ್ಲ ಕೊಬ್ರಾ. 1 ಲಕ್ಷ ರೂಪಾಯಿನ ಹೆಂಗು ಹೊಂದಿಸಿ ಎಂಟ್ರಿ ಫೀಸ್ ಕೊಟ್ಟಿದ್ದೀನಿ ಅಂತ ನನಗ್ ಗೊತ್ತು. ದುಡ್ಡಿನ ವಿಚಾರ ಅಲ್ಲ ಇವಾಗ. ಯಾಕ ಹೆಂಗ ಮೇಂಟೈನ್ ಮಾಡೋಣ ಸುಮ್ಮನೆ. ಇವನು ಕುರಿ ಅಂತ ಮೊದ್ಲು ಸಿಕ್ಕಾಪಟ್ಟೆ ದೊಡ್ಡ ಶ್ರೀಮಂತ. ಇರೋದನ್ನೆಲ್ಲ ಕಾಂತ ಅನ್ನೋ ಬಡ ಹುಡುಗಿಗೆ ದಾನ ಮಾಡ್ಬಿಟ್ಟು ಈಗ ಹಾಯ್ ಗರ್ಲ್ಸ್, ಹಾಯ್ ಹಲೋ, ಹಾಯ್ ಗರ್ಲ್ಸ್, ಹಾಯ್. ಹಾಯ್ ಗರ್ಲ್ಸ್. ಆಕ್ಚುಲಿ ಹಾಯ್, ಯಾಕಂದ್ರೆ ಯಾರು ಕೈ ಕೊಟ್ಟಿಲ್ಲ ಅಲ್ವಾ, ಬೇಜಾರಾಗ್ಬಾರ್ದು ಅಂತ. ತುಂಬಾ ಫೀಲ್ ಆಗ್ಬೇಡಿ, ಜಸ್ಟ್ ಕರ್ಟಸಿ ಮೇಲೆ ಕೊಟ್ಟೆ ಅಷ್ಟೇ, ಜಾಸ್ತಿ ಏನಿಲ್ಲ, ಬೇರೆ ಏನು ಅನ್ಕೊಂಬೇಡಿ. ಆ ಕೋತಿಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರು ಪ್ರೀತಿಯಿಂದ ಮಾತಾಡ್ತಾ ಇದಾರೆ ಅನ್ಕೊಂಡ್ಬಿಡ್ತಾನೆ ಅವನು. ಉಗ್ದಿದ್ದು ಮಕ್ಕೆ. ಈ ಕೈ ಹಂಗೆ ಇರ್ಲಿ, ಈ ಕೈಲಿ ಕೊಡ್ತೀನಿ. ಹಾಯ್ ಗರ್ಲ್. ಕುರಿ ಕುರಿ ಏನಾಯ್ತು ಏನಾಯ್ತು ಮಿಸ್ಟರ್? ಇರು ಕೊಬ್ರಾ, ಒಂದ್ ಸ್ವಲ್ಪ ಖುಷಿನ ಅನ್ಭವಿಸ್ಬಿಡ್ತೀನಿ. ಓಲಿ ಉಲ್ಟಾ ತಿರ್ಕೊಂಡಾದ್ರೂ ಅನ್ಭವಿಸು. ಅದ್ ಸತ್ಯ ಹಣ ತರ ಮಲಗಿದ್ಯಾ, ಸೈಡಲ್ಲಿ ಹಿಂಗ್ ಮಲ್ಕೊಳ್ಳೋ ಅಟ್ಲೀಸ್ಟ್ ಅನ್ಭವ್ಸಕ್ಕೆ. ಹಾ ಪಾಪ ಹುಡುಗಿ ಮುತ್ ಕೊಟ್ಟಿದ್ದು, ಇವಾಗ ಏನ್ ನೋಡ್ತಾವಳು ಹೇಳು? ಅವ್ರಿಗಿಲ್ದೇ ಐಡಿಯಾ ಎಲ್ಲ ನೀವೇ ಕೊಡ್ತೀಯಲ್ಲ. ನಮ್ಮ ದೇಶದಲ್ಲಿ ಆಸ್ಪತ್ರೆ ಮುಂದೆ ಇರಬೇಕಾದಂತ ATM ಮಿಷಿನ್ ಟೆಂಪಲ್ ಮುಂದೆ ಇರುತ್ತೆ. ಟೆಂಪಲ್ ಮುಂದೆ ಇರಬೇಕಾದ ಬುಲ್ಲು ರೋಡಲ್ಲಿ ಇರುತ್ತೆ. ಐ ಆಮ್ ಮಿಸ್ಟರ್ ಕುರಿ ಫ್ರಮ್ ಬುಲ್ ಟೆಂಪಲ್ ರೋಡ್. ಇನ್ನೊಂದೇ ಒಂದು ಇಂಚು ಮುಂದಕ್ಕೆ ಹೋದ್ರು ಆ ಬುಲ್ಗೆ ಮೂಗ್ದಾರ ಹಾಕ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ ಗೈಸ್. ಒಬ್ರಾ ಸುಮ್ಮನಿರಪ್ಪ ಸ್ವಲ್ಪ. 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ತಾನೆ, 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ತಾನೆ. ಬಿಲ್ಡಪ್ ಕೊಡು. ಬೇಡ ಬೇಡಪ್ಪ, ನಿನ್ ಬಿಲ್ಡಪ್ ನಾನೇ ಕೊಟ್ಕೊತೀನಿ. ನನ್ನ ಬಿಲ್ಡಪ್ ನಾನೇ. ಗೈಸ್, ನನ್ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಸ್ವಲ್ಪ ನೀರ್ ಬೇಕಾಗಿತ್ತು. ನಾನು ನೋಡಿದ್ರೆ ನೀರ್ ಕುಡಿಬೇಕು ಅನ್ಸುತ್ತಾ? ವೆರಿ ಗುಡ್, ವೆರಿ ಗುಡ್. ಹುಡುಗಿರೆಲ್ಲ ಹಿಂಗೆ ಮ್ಯಾನ್, ಹಿಂಗೆ ಚಿಪ್ ವೈಸು ಒಬ್ಬೊಬ್ಬರನ್ನ ಇಷ್ಟಪಟ್ಕೊಂಡು ಚಿಕ್ಕದಾಗೆಲ್ಲ ಹಲ್ಕಿಸ್ಕೊಂಡು ಚಿನ್ನ ರನ್ನ ಸುಣ್ಣ ಬಣ್ಣ ಅಂತ ಕನ್ನ ಹಾಕೋರ್ಗೆಲ್ಲ ಹಾಲ್ಟ್ ಕೊಡ್ತೀರಾ. ಅಂತವ್ರ ಗರ್ಲ್ ಫ್ರೆಂಡ್ಸ್ ಎಲ್ಲಾರನು ಒಂದೇ ಸಲ ಟೂರ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ 21 ಸೀಟ್ ಇರೋ TT ಗಾಡಿಲಿ ಇನ್ನೂ 2 ಸೀಟ್ ಬೇಕಾಗುತ್ತೆ ಮ್ಯಾನ್. ಡಬಲ್ ಸೀಟ್ ಬೈಕಲ್ಲಿ ನಾನ್ ಕೂತಿದ್ರು ಇನ್ನೂ 1 ಸೀಟ್ ಇದೆ. ಆ ಸೀಟ್ ತುಂಬಸಕ್ಕೆ ಯಾರಾದ್ರೂ ಬರ್ತೀರಾ? ಯಾರು ಬರಲ್ಲ. ಅವ್ರು ಯಾರು ಬರಲ್ಲ. ನಾವು ಉಸಿರು ಕಟ್ಕೊಂಡು ಶುದ್ಧ ಡೈಲಾಗ್ ಅಂದ್ರೆ ಒಂದೇ ಸಲ ಇಲ್ಲ ಅನ್ಬಿಟ್ಟಲ್ಲಪ್ಪ. ಅವ್ರ ಕಣ್ಣಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ ನನಗೆ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಬಂದಿಯಾರಲ್ಲ ಮಜಾ ಟಕಿಸ್ಗೆ ಹೇಳೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾ ಇದಾರೆ ಅಷ್ಟೇ. ಕಣ್ಣಲ್ಲಿ ನನ್ಗೆ ಗೊತ್ತು ಕಣ, ನಾನು ನೋಡಿದೀನಿ ಕಣ್ಣು. ಒಬ್ಬೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೀನಿ. ಹೋಗು ಹೋಗು, ವರ್ಕೌಟ್ ಆಗಿಲ್ಲ, ಹೋಗು ಹೋಗು. ಅಪ್ಪ 1 ಲಕ್ಷ ರೂಪಾಯಿ ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡ, ಬಿಲ್ಡಪ್ ನಾನು ಕೊಡ್ತೀನಿ, ಹೋಗು. ಬಾಯ್ ಗರ್ಲ್ಸ್, ಹೋಗಿ ಹಿಂಗ್ ಬರ್ತೀನಿ, ಇಲ್ಲೇ ಕೂತಿರಿ. ಯಾರು ಇಂಥವ್ರೆಲ್ಲ ಬರ್ತಾರೆ ನಿಮ್ ಮನೆಗೆ? ಏ ಬರ್ಗೆಟ್ಟ ಬಾಮೈದ ತಿರುಬೋಗಿ ನಮ್ಮ ಉದ್ದೇಶ ಆಶಿಕ್ ಆಶಿಕ್. ಏ ಗ್ಲೌಸ್ ಹಾಕೊಂಡು ಬಾಕ್ಸರ್ ಆಗಿ ಬಂದು ನೋಡೋ ಮಾದೇಶ ಆಶಿಕ್ ಆಶಿಕ್.
ಏ ಬರ್ಗೆಟ್ಟ ಬಾ ಮೈದಾ ತಿರ್ಬೋಕಿ ನಮ್ಮ ಉದ್ದೇಶ ಇವನ್ ಬಟಾನು ಹೆಡ್ಡಾನು ಏನಾಯ್ತು ಇವನ್ ಉದ್ದೇಶ ಗೌಸ್ ಹಾಕೊಂಡ್ ಬಂದವನೆ ನೋಡು ಇವನ್ನ ಏನ್ ಕಂಟ್ರಿ ನೋಡಿದ್ರು ನಾಯಿ ಪಾಡು ಏ ಬರ್ಗೆಟ್ಟ ಬಾ ಮೈದಾ ತಿರ್ಬೋಕಿ ನಮ್ಮ ಉದ್ದೇಶ ಆಸೆ ಮುಖ್ಯ ಅಂದ್ರೆ ಹಂಗೆ ಕಪ್ಪಳ ತುಂಬಿಡ್ಬೇಕು. ಒಳ್ಳೆ ಹಾಡು ಹೇಳು ಅಂತಂದ್ರೆ ಏನೇನೋ ಹೇಳ್ಕೊಡ್ತಾಳೆ. ಕೈಯಲ್ಲಿ ತೋರ್ಸದಲ್ಲಮ್ಮ ಬೈಸಪ್ಸು. ಇಲ್ಲಿ ತೋರ್ಸಲ್ಲ ಈಗ ತೋರ್ಸಲ್ಲ. ನಿನ್ ಹೊಟ್ಟೆ ತೋರ್ಸೊಂದಿದ್ದು. ಏನೋ ಇದು ನಿನ್ ಗೆಟಪ್ ಏನ? ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ದ ಸರ್ಕಸ್ ಸರ್ಕಸ್. ಏನ್ ಸರ್ಕಸ್? Fails is the stepping stone of the circus. ಅದು ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್. ಎರಡರಲ್ಲೂ ಎಸ್ ಬಂತಲ್ಲ ಕಡೆಯಲ್ಲಿ ಬುಟ್ಟಕಪ್ಪ ನೀನು. ನಾನು ಅದೇ ಫೇಲ್ಯೂರ್ನ ಇಟ್ಕೊಂಡು ಬಾಕ್ಸಿಂಗ್ ಅಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿ ಬಂದಿದ್ದೀನಿ. ವರ್ಲ್ಡ್ ಚಾಂಪಿಯನ್ ಆಗಿ. ತಿರ್ಬೋಕಿ ಮುದ್ದೇಶ ಯಾಕೋ ಈ ತರ ಶೋಕಿ ನಿನ್ಗೆ? ಏ ಬಾವಾ, ನಿನ್ ಮೊಬೈಲ್ಗೆ ಮೆಸೇಜ್ ಬರ್ಲಿಲ್ವಾ? ಏನು? 1 ಲಕ್ಷ ರೂಪಾಯಿ ಆಗಿದ್ದೀನಪ್ಪ. 1 ಲಕ್ಷ ರೂಪಾಯಿ. ಹೀರೋಯಿನ್ ಪ್ಯಾಚ್ ಹಾಕೊಳಕ್ ಬಂದಿದ್ದೀನಿ. ಪ್ಯಾಚು ಹೇಳಿಲ್ವ ನಿನಗೆ? ಸ್ವಯಂ ವರ ಸ್ವಯಂ ವರ. ಈಗ ತೋರ್ತಾನೆ. ಶುರು ಹಚ್ಕೋ ಕಮಾನ್. ಆಲ್ ದ ಬೆಸ್ಟ್. ಹಲೋ ಆಂಟಿ. ಮೆಟ್ಟಗ ನೋಡಿತಾರೆ ಹುಡುಗಿಗೆ ಯಾರಾದ್ರೂ ಆಂಟಿ ಅಂತಾರೇನಾ? ಯಾಕಪ್ಪ ಪ್ರೀತಿಯಿಂದ ಆಂಟಿ ಅಂದ್ರೆ ಯಾಕಪ್ಪ ಹೊಡಿತಾರೆ? ಓ, ಅದು ಆಂಟಿ ಅಲ್ಲ ಕಣೋ, ಪ್ರೀತಿಯಿಂದ ಹೇಳೋದು ಸ್ವೀಟಿ. ಅದು ಎರಡು ಟಿ ಬಂತಲ್ಲ. ಟಿ ಬರ್ತದ ಇಟ್ಕ ನೀನ್ ಮುಷ್ಡಿ ಸ್ವೀಟಿ. ಹಲೋ ಸ್ವೀಟಿ. ಹೆಲೋ, ನಾನು ಬಾಕ್ಸರ್ ಮುದ್ದೇಶ ಅಂತ. ಏನು ಬಾಕ್ಸರ್ ಮುದ್ದೇಶ? ಐ ಆಮ್ ಮೆಡಿಕಲಿ ಬೇಸಿಕಲಿ. ಎರಡರಲ್ಲೂ ಕಲಿ ಬಂತಕ್ಕಲ್ಲ ಬುಟ್ಟಕ್ಕಪ್ಪ ನೀನು. ಫಸ್ಟ್ ಕರೆಕ್ಟ್ ಆಗಿರೋದನ್ನ ಕಲಿ. ಬೇಸಿಕಲಿ ನಾನು ಬರ್ನ್ ಅಂಡ್ ಬಾಟಮ್ ಸಿಪ್ಪಿನ ಮಂಡ್ಯ. ಬರ್ನ್ ಅಂಡ್ ಬಾಟಮ್ ಸಿಪ್ಪಿನ ಮಂಡ್ಯ. ಬಾಟಮ್ ಸಿಪ್ಪ. ಏಯ್ ಮುದ್ದೇಶ, ಬಾರ್ನ್ ಅಂಡ್ ಬಾಟಪ್ ಇನ್ ಮಂಡ್ಯ, ಬಾಟಮ್ ಸಿಪ್ ಅಲ್ಲ. ನೋಡಿ ನಾನು ಎಷ್ಟು ಹೆಸರು ಮಾಡ್ಬಿಟ್ಟಿದ್ದೀನಿ ಅಂದ್ರೆ ನನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಷನ್ ಮಾಡಕ್ಕೆ ಆ ಹುಡುಗನ ಇಟ್ಕೊಂಡಿದ್ದೀನಿ ನಾನು. ಚಿಕ್ಕ ವಯಸ್ಸಿನಲ್ಲಿ ಎಲ್ರನ್ನು ನಾಯಿ ಓಡಿಸ್ಕೊಂಡ್ಬತ್ತಾ ಇತ್ತು. ಆದ್ರೆ ನಾನು ನಾಯಿನೇ ಓಡಿಸ್ಕೊಂಡ್ತಾ ಇದ್ದೆ. ಹೌದೌದೌದು, ಓಡಿಸ್ಕೊಂಡು ಹೋಗ್ತಾ ಇದ್ದ. ಇವನು ಮನೆಯಿಂದ ಕಾಲಿಟ್ಟ ಅಂದ್ರೆ ಸಾಕು, ಇರೋ ಬರೋ ಹೆಣ್ಣಾಯಿಗಳೆಲ್ಲ ಅಯ್ಯೋ ಮುದ್ದೇಶ ಬಂದ ಅಂತ ನೋಡಿ ನಿಮ್ಗೆಲ್ಲಾರ್ಗು ವಯಸ್ಸಿಗೆ ಬಂದ್ಮೇಲೆ ಮನಸ್ಸಿನಲ್ಲಿ ಏನೇನೋ ಆಸೆ ಹುಟ್ಟುತ್ತದೆ. ನಾನ್ ಮದುವೆ ಆಗೋ ಹುಡುಗ ದರ್ಶನ್ ತರ ಹೈಟು, ಅಪ್ಪು ತರ ಡಾನ್ಸು, ಶಿವಣ್ಣನ್ ತರ ವಾಕಿಂಗ್ ಸ್ಟೈಲ್, ಸುದೀಪ್ ತರ ಡೈಲಾಗ್ಸ್ ಹೇಳ್ಬೇಕು, ಹಂಗೆಲ್ಲ ಇರ್ಬೇಕು ಅಂತ ಕನಸು ಕಟ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಎಲ್ರಿಗೂ ಎಲ್ಲಾರು ಸಿಗಕ್ ಆಯ್ಕಿಲ್ಲ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ. ಸುಮ್ಕಿರಪ್ಪ ನೀನು. ನೋಡಿ ಅವನ ಮಾತನ್ನ ನೀವ್ ಯಾರು ಕೇಳಿಸ್ಕೊಬೇಡಿ. ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ? ಎಲ್ಲ ಕಡೆ ದರ್ಶನ್, ಅಪ್ಪು, ಶಿವಣ್ಣ, ಸುದೀಪ್ ಇರಕ್ಕಾಗಲ್ಲ ಅಂತ. ಅದಕ್ಕೋಸ್ಕರನೇ ಈ ಮುದ್ದೇಶನ್ ಸೃಷ್ಟಿ ಮಾಡ್ಬಿಟ್ಟವ್ರೆ. ನಮ್ ಮುದ್ದೇಶ ಎಂತ ದೊಡ್ಡ ಬಾಕ್ಸರು ಅಂದ್ರೆ ಎಲ್ರಿಗೂ 6 ಪ್ಯಾಕ್ಸ್ ಇದ್ರೆ ಇವನ್ಗೆ 16 ಪ್ಯಾಕ್ಸ್ ಇದೆ. ಏನಪ್ಪ ಹಿಂಗಂದ್ಬಿಟ್ಟೆ ನೀನು? ಎಲ್ಲಪ್ಪ ಎಲ್ಲದ 16 ಪ್ಯಾಕ್ಸ್? 1 2 3 4 5 6 7 8 9 10 11 12 13 14 ಇನ್ನೆರಡು ಹಿಂದೆ ಬೆನ್ನಲ್ಲಿ. ಬೆನ್ನಲ್ಲಿ. ಕರೆಕ್ಟ್ ಆಗಿ ಹೇಳ್ದೆ ಅಪ್ಪ.
ಇವನು ಸಖತ್ ಬಾಕ್ಸರ್ ಆಕ್ಚುಲಿ. ಬೇಕಾದ್ರೆ ಟ್ರೈ ಮಾಡ್ಬೋದು ಬಾಯ್ಲಿ. ಏನ್ ಗೊತ್ತಾ ಗರ್ಲ್ಸ್, ಮುದ್ದೆ ಪವರ್ ಏನು ಅಂತ ಗೊತ್ತಾಗಬೇಕಾ? ಒಬ್ಬೊಬ್ಬರಾಗಿ ಬಂದು ನಮ್ ಮುದ್ದೆ 6 ಪ್ಯಾಕ್ ಹೊಟ್ಟೆಗೆ ಒಂದೇ ಒಂದು ಪಂಚ್ ಕೊಟ್ಟೋಗಿ. ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಗೊತ್ತಲ್ಲ ನನ್ನ ಪವರ್ ಏನು ಅಂತ. ಏನದು ಮುದ್ದೇಶ? ತೇಗ್ ಬಂತು ಬಾವ, ತೇಗ್ ಬಂತು. ಈಗ ನೆಕ್ಸ್ಟ್ ಸುಕೃತ ಬಮ್ಮ. ಬೇಡ ಬೇಡ ಬಾವ. 16 ಪ್ಯಾಕ್ಸ್ ಬೇಡ ಬಾವ. ಇಲ್ಲ ಇಲ್ಲ ಇಲ್ಲ, ಒಬ್ರು ಹೊಡೆದ್ರಲ್ಲ ಸಾಕು ಬಿಡು ಬಾವ. ಬೇಡ ಬಾವ. ಒಬ್ಬೊಬ್ರಿಗೂ ಒಂಥರ ಅನ್ಯಾಯ ಮಾಡಕ್ಕಾಗಲ್ಲ. ಬಿಡು ಬಾವ. ಗೊತ್ತಮ್ಮ. ಬೇಡ ಬಾವ. ಇದೇನೋ ಇದು ಸೌಂಡು? ಗ್ಯಾಸ್ ಬಾವ, ಗ್ಯಾಸ್. ಸಾಕು ಬಿಡು ಬಾವ. ಸಾಕು, ಬೇಡ ಬಿಡು ಬಾವ. ಬೇಡ ಬಿಡು ಬಾವ, ಸಾಕು. ಬೇಡ ಬಾವ. ಇವಾಗೇನು ಮತ್ತೆ ಸೌಂಡು? ಇದು ತೇಗು ಬಾವ, ಆದ್ರೆ ಹಿಂದ್ಗಡೆಯಿಂದ ಬಂತು. ಕಚಡ ನನ್ ಮಗ. ಬಮ್ಮ 1 ನಿಮಿಷ ತಡಿ ಬಾವ, ಯಾವ್ದೋ ಕಾಲ್ ಬರ್ತಾದೆ, ಹೋಗಿದ್ ಬರ್ತೀನಿ. ಇಲ್ಲ ಜಸ್ಟ್ ಮಿನಿಟ್ ಬರ್ತೀನಿ ನಾನು. ಯಾವ ಕಾಲ ಕಾಲೇ ಬಂದಿಲ್ಲ. ಅಪ್ಪ ಬರ್ತದಪ್ಪ, ನೇಚರ್ ಕಾಲ್ ಬರ್ತದೆ, ಬಿಟ್ಬಿಡು. ಇಲ್ಲ ಇದೊಂದು ಏನಾಗಿಲ್ಲ ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಬಾಡಿ, ಏನಾಗ್ಲಿಲ್ಲ. ಹುಡುಗಿರ ಪಡೈಕ್ಳ ಇವರು ರಾಕಿಸ್ಬಿಡತ್ತವು. ಏನಾಯ್ತು ಮುದ್ದೆ? ಏನಾಗ್ಲ ಬಾ, ಸಾಂಗ್ ಬಾಡಿ ಏನಾಗ್ಲ. ಯಾಕ ಹೊಟ್ಟೆ ಕಳ್ಳೆಲ್ಲ ತೊಳಸ್ತಾನೆ ಬಾವ. ಆಸ್ಪತ್ರೆಗೆ ಹೋಗಿದ್ ಬರ್ತೀನಿ. ಇವ್ರು ಯಾರು ಇಷ್ಟು ಮೇಲೂ ಒಪ್ಕೊಂಡ್ರೆ ಆಮೇಲೆ ಹೊಸಿ ಕಾಲ್ ಮಾಡು ಬಾವ. ಅದು ಅರ್ಜೆಂಟ್ ಆಗಿ ಒಂದು ಬಾಕ್ಸಿಂಗ್ ಮ್ಯಾಚ್ ಅದೇ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀವೆಲ್ಲ ಹೊಸಿ ಪುಷ್ ಮಾಡಿ. ಪುಷ್ ಅಲ್ಲ ಕಣ, ವಿಶ್. ಅದೇ ಅದ್ ಮಾಡಿ, ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು, ಬರೋಣ. ಚಾರ್ಲಿ ಚಾಪ್ಲಿನ್ ಅವರ ತೋದ್ರು ಭಾವನ ತಡ್ಕನ್ ಮಗ. ತಡ್ಕನ್ ಮಗ ಅವನು ಟಾರ್ಲಿನ್ ಚಾಪ್ಲಿನ್, ನಾನು ಡಾರ್ಲಿಂಗ್ ಡಾಲ್ಫಿನ್. ಮುತ್ತು ಯಾಕೋ ಹಿಂಗ್ ಬಂದಿದ್ಯಲ್ಲ? ಏನು ಹೆಂಗೆ ಗೊತ್ತಾಗ್ಬಿಡ್ತು ನಿನ್ಗೆ ನಾಣೆ ಅಂತ? ನೋಡು, ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಕ್ ಆಗಿಲ್ಲ ನಾನು, ಅದಕ್ಕೆ ನಾನು ಚೆಕ್ ತಂದಿದ್ದೀನಿ. ತಗೋ, ಚೆಕ್ ಮಾಡ್ಬೇಕು. ಓಕೆ. ಇದು ಬೌನ್ಸ್ ಆಗಲ್ಲ ತಾನೆ? ಏನ ಬೌನ್ಸ್ ಆಗಲ್ಲ ತಾನೆ? ಯಾಕೋ ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಾ ಇದ್ಯಾ? ನಾನೆಲ್ಲ ಮತ್ತೊಪ್ಪ ಮಾಡ್ಕೊಂಡೆ. ನೀನು ಬೌನ್ಸ್ ಆಗಲ್ವಾ ಅಂತ ಕೇಳಿದೆ ನೀನು. ನೋಡು, ಚೆಕ್ ನಳಗ್ ಬಿಸಾಕ್ತೆ, ಬೌನ್ಸ್ ಆಯ್ತಾ? ಆಗಲ್ಲಮ್ಮ. ಯಾವನ್ರಿ ಇವನು? ಕೋತಿ, ನಾನು ಹೇಳಿದ್ದು ಚೆಕ್ಕು ಇಲ್ಲಿ ಬೌನ್ಸ್ ಆಡುತ್ತಾ ಅಂತಲ್ಲ. ಈ ಚೆಕ್ಕು ಬ್ಯಾಂಕ್ ಹಾಕಿದ್ರೆ ಬೌನ್ಸ್ ಆಗಿ ವಾಪಸ್ ಬರಲ್ಲ ತಾನೆ? ಇಲ್ಲಮ್ಮ, ಕ್ಯಾಶ್ ಇದೆ, ಡೋಂಟ್ ವರಿ. ಹಂಗಿದ್ರೆ ಓಕೆ. ಬೇಗ ಮಾತಾಡ್ಸ್ಕೊಂಡು ಏನಾಗುತ್ತೆ ನೋಡ್ಕೊಂಡು ಟ್ರೈ ಮಾಡ್ಕೊಂಡು ಹೋಯ್ತಾ ಇರು. ಮಾತಾಡಕ್ ಬಂದಿಲ್ಲಮ್ಮ ನಾನು. ಮತ್ತೆ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಯ್ತೀನಿ ಶ್ರೀಲಂಗಕ್ಕೆ. ಜೋರಾಗಿ ಹೇಳಬಾರ್ದು ಕಣ ದಡ್ಡ. ಅಸಿಸ್ಟೆಂಟ್ ಯಾಕವನು? ತಡಿಯಮ್ಮ ನೀನು. ತಾರ ಇತ್ತದ ತಗೋ. ಏನೋ ಇದೆಲ್ಲ, ಇದನ್ನೆಲ್ಲ ಯಾಕೋ ತಗೊಂಡ್ಬಂದಿದ್ಯಾ? ಹೇಳ್ತೀನಿ. ನೋಡಿ ಗರ್ಲ್ಸ್, ಇದು ನನ್ನ ಊರಿನ ಮನೆ ಪತ್ರ, ಇದು ಜಮೀನ್ ಪತ್ರ. ಮಾರಿ ಮೋಸ ಹೋದ್ರು ಮಿನಿಮಮ್ 20 crores ಪದ್ಯ ಬರುತ್ತೆ. 20 crores. crores. ಇನ್ನ ಇದು ಶ್ರೀಲಂಕಾ ಸಮುದ್ರದ ಪಕ್ಕದಲ್ಲಿರೋ ಕಾರ್ನರ್ ಮನೆ, ಸೇಮ್
ಫಿಶ್ ಟ್ಯಾಂಕ್ ತರ ಕಟ್ಟಿದೀನಿ ನಾನು. ಫಿಶ್ ಟ್ಯಾಂಕ್ ತರ ಯಾಕೆ ಕಟ್ಟಿದ್ದೆ? ಅದು ಮೀನು ಕನ್ಫ್ಯೂಷನ್ ಆಗ್ಬಿಟ್ಟು ಒಳಗಡೆ ಬಂದ್ಬಿಟ್ರೆ ಟ್ಯಾಚ್ ಹಾಕೊಂಡ್ಬಿಡೋಣ ಅಂತ. ನೋಡಿ, ನನಗೆ ಡೂಪ್ಲೆಕ್ಸ್ ತೋಟದ ಮನೆ ಇದೆ, ಅದು ಬೇಡ ಅಂತಂದ್ರೆ ಬೆಂಗಳೂರಲ್ಲಿ ನಂದೊಂದು ಬಾರ್ ಇದೆ, ತೂಜಾ ಬಾರು. ಇದು ಆ ಬಾರ್ದು ತೀ. ರೀಸೆಂಟ್ ಆಗಿ ನಾನು ತಾರ್ ತಗೊಂಡೆ. ಅದು ತಾರ್ದು ತೀ. ಇಲ್ಲೂ ಒಂದು ಮನೆ ಇದೆ, ಇದು ಆ ಮನೆದು ತೀ. ಇಷ್ಟು ತೀ ದೊಂಚಲನ್ನ ನಿಮ್ಮ ತೊಂಟಕ್ಕೆ ಸಿಗಿಸ್ಕೊಳ್ಳೋ ಆಸೆ ಯಾರಿಗಿದೆ? ಓಪನ್ ಆಗಿ ಹೇಳಿ, ನಾಚಿಕೆಬೇಡಿ. ನೋಡಿ ಗರ್ಲ್ಸ್, ನೋಡ್ತಾನೆ ಇದ್ದೀರಲ್ವಾ, ಈ ಎಲ್ಲನೂ ಬೇಕು ಅಂದವರು ಜೊತೆಗೆ ವೆಲ್ಡಿಂಗ್ ಕಾರ್ಡ್ ಇದೆ. ವೆಡ್ಡಿಂಗ್ ಕಾರ್ಡ್ ಕಣೋದು. ಅಪ್ಪ, ಎರಡು ಸೇರಿದ್ರೆ ವೆಲ್ಡಿಂಗ್ ಆಯ್ತದ್ ಬಿಡು. ಇದನ್ನ ತಗೊಂಡು ನೆಂಟ್ರು ಕೊಡಿ, ಅರ್ಶನ ಕುಂಕುಮ ನನ್ನ ಕೈ ಕೊಡಿ, ನಿಮ್ಗೆ ತಾಳಿನೂ ತಟ್ಟುಬಿಡ್ತೀನಿ. ಏನಂತೀರಾ? ತಟ್ಟು ಬಿಡ್ತೀನಿ ಅಲ್ಲ ಕಣೋ, ಕಟ್ಟು ಬಿಡ್ತೀನಿ ಕಣೋ. ಅಲ್ಲ, ಕಟ್ಟ ಮೇಲೆ ತಟ್ಸ್ಕೊಳ್ಳೋದು ನನ್ನ ಇಷ್ಟ, ನಿನ್ಗೆ ಯಾಕೋ ಅವೆಲ್ಲ? ಮುತ್ತು, ತಾಳಿ ಗಿಳಿ ಎಲ್ಲ ಇಟ್ಕೊಂಡು ಏನೋ ಮಾತಾಡ್ತಿದ್ಯಲ್ಲ ನೀನು. ಏಯ್, ನೀನೇ ಹೇಳ್ದಲ್ಲಮ್ಮ ಮದ್ವೆ ಅಂತ. ನಿಂತ್ಕ, ಫಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊ ಬಾಬಾ. ಅದು ಈ ಹುಡುಗನ್ಗೆ ಸ್ವಲ್ಪ ತಲೆ ಸರಿ ಇಲ್ಲ, ಅದು ನೀವೇನ್ ಟೆನ್ಷನ್ ತಗೋಬೇಡಿ. ಏಯ್ ತುಜಾ, ಏನಮ್ಮ ಹಿಂಗತ್ಯ ನೀನು? ನನ್ನ ವೆಲ್ಡಿಂಗ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ. ಯಾವ್ದೋ ವೆಲ್ಡಿಂಗು ಕೊಡು, ಸ್ವಲ್ಪ ಹಿಡ್ಕೊ. ಏನೇನೋ ಪ್ರಿಂಟ್ ಹಾಕ್ಸ್, ಹುಡುಗಿ ಹೆಸರೇ ಇಲ್ವಲ್ಲೋ ಇಲ್ಲಿ. ನೋಡಿ ಮೇಡಮ್, ನೀವು ಈಗ 5 ಜನ ಇದ್ದೀರಾ. ನಿಮ್ ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ರಿಗಷ್ಟೇ ನಾನು ಬಾಳ್ ಕೊಡಕ್ಕಾಗೋದು. ಬಟ್ ನಿಮ್ಮಲ್ಲಿ ಆ ಅದೃಷ್ಟವಂತರು ಯಾರು ಅಂತ ನನ್ಗಿನ್ನೂ ಗೊತ್ತಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೀನಿ ಅಂದ್ರೆ, ತಿಮ್ಮತ್ತೆ ಸರು ತಮ್ಮತನದಲ್ಲಿದೆ ಅಂತ ಪ್ರಿಂಟ್ ಹಾಕ್ಸಿದೀನಿ. ತುಂಬಾ ದೊಡ್ಡ ಬುದ್ಧಿವಂತ ಕಣ ನೀನು. ಸಕ್ಕತ್ತಾಗಿ ನನ್ನ ಆಫರ್ ನಿಮ್ಮಲ್ಲಿ ಯಾರಿಗೆ ಇಷ್ಟ ಆಗುತ್ತೋ ನೀವೇ ಡಿಸೈಡ್ ಮಾಡ್ಕೊಂಬಿಡಿ. ಆಮೇಲೆ ಕಿತ್ತೋಡಕ್ಕೆಲ್ಲ ಹೋಗ್ಬಾರ್ದು ನೀವು. ಆಮೇಲೆ ಎಲ್ರಿಗೂ ಸಮಾಧಾನ ಆಗೋಂಗೆ ನಾನೊಂದು ಐಡಿಯಾ ಕೊಡ್ತೀನಿ. ಏನು? ಎಲ್ರು ನನ್ನ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಚಾನ್ಸ್ ಕೊಡ್ತಾ ಇದ್ದೀನಿ, ಬನ್ನಿ. ಅಲ್ಲ ಕೋಬ್ರಾ, ಸ್ವಯಂವರ ಐತೆ ಅಂತ ನಮ್ಮ ಹತ್ರ ಕಾಸು ಇಸ್ಕೊಂಡ್ಬಿಟ್ಟು ಈಗ ಮುದ್ದು ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ತಿದ್ಯಾ? ಹೌದು, 5 ಜನ ಹುಡುಗಿರ ಜೊತೆ. ನಮಗದೆಲ್ಲ ಗೊತ್ತಿಲ್ಲ. 5 ಜನದಲ್ಲಿ ಒಬ್ಬರನ್ನ ಕೊಟ್ಟು ಮದುವೆ ಮಾಡ್ಸೋ. ಇಲ್ಲ ಅಂತ ಏನಾರು ಅಂದ್ರೆ ಮೋಸ ಮಾಡಿ ಕಾಸು ಇಸ್ಕೊಂಡ ಅಂತ ಪಾಂಪ್ಲೆಟ್ ಕೊಡ್ಬೇಕಾಯ್ತದೆ. ಪಾಂಪ್ಲೆಟ್ ನೀನ್ ಸುಮ್ಮನೆ ಇರಪ್ಪ. ತುಜಾ, ಏನಮ್ಮ ಇದು? ನನಗ್ ಮಾತ್ರ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೂ ಚಾನ್ಸ್ ಕೊಟ್ಬಿಟ್ಟಿದ್ದೀನಿ ನಾನು. ಅಕಸ್ಮಾತ್ ನೀನ್ ತೋಸ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಓಹೋ, ಇಷ್ಟೊಂದು ಮುಂದುವರೆದು ಬಿಟ್ರ ನೀವು? ಕಂಪ್ಲೇಂಟ್ ಕೊಡ್ತೀರಾ? ಸರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನಂತ ಕೊಡ್ತೀಯಲ್ಲ ನೀನು? ಏನಂತಾರ? ಏನಂತ ಕೊಡ್ತೀಯ? ಮದ್ವೆ ಆಗಿ ಒಬ್ಳು ಹೆಂಡತಿ ಇದ್ರುನು ಹೆಂಡತಿ ತಂಗಿಗೆ ಕಾಳು ಹಾಕೋದು ಅಲ್ದೆ ಮನೆಗ್ ಬಂದಿರೋ ಹೀರೋಯಿನ್ಗಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಗೆಟಪ್ ಹಾಕೊಂಡು ಮುದ್ದೇಶ ಬಂದಿದ್ದ ಅಂತ ಕಮಲ ಮನೋಹರಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಒಂದು ವಿಕೆಟ್ ಹೋಗ್ಬಿಡ್ತು. ನನಗೆ ಅನ್ಸುತ್ತೆ. ನಾವೇನಿಲ್ಲಿ ಕೊಟ್ಬರಿ ತಪ್ಪು ಕೇಳಕ್ಕೆ ಬಂದಿದ್ದೀವಿ. ಬೇಡ ಬಿಡು, ಬೇರೆ ಕೀಳು. ಕುರಿ, ನೀನ್ ಕಂಪ್ಲೇಂಟ್ ಕೊಡ್ತೀಯಾ? ಇನ್ನೇನ್ ಮಾಡ್ತೀನಿ, ನಾನು ಕೊಡ್ತೀನಿ. ಇವ್ರಿಬ್ರು ಕೊಟ್ಮೇಲೆ ನಾನು ಯಾಕೆ ಸುಮ್ಮನಿರ್ಲಿ? ವರ ಬೇಕು ಅಂತ ನಾಯಿ ತರ ಹಿಂದೆ ಬಿದ್ದು ಈ ಕಡೆ ಸೈಡ್ ಗ್ಯಾಪ್ ಅಲ್ಲಿ ಬಂದು ಹೀರೋಯಿನ್ ಬೇಕು ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ಯಲ್ಲ, ಇದೇ ಮ್ಯಾಟರ್ ನ ವರುಗೆ ಕಂಪ್ಲೇಂಟ್ ನಾನು ಮಾಡ್ತೀನಿ. ಮುತ್ತು, ಅವ್ನ್ ಹೇಳಿದ್ರೆ ನೀನ್ ಯಾಕೆ ಓಡಾಯ್ತಾ ಇದ್ಯಾ? ನಂದು ತುರಿದು ಒಂದೇ ಮ್ಯಾಟ್ರ್ ಅಲ್ವಪ್ಪ. ನೀನು ಸವಾಸನೇ ಬೇಡ. ಇಂದ್ರಜಿತ್, ಇವರನ್ನು ತಿನ್ಕೊಂಬಿಡಿ. ಅಯ್ಯೋ, ನನಗೆ ಒಂದು ಫೀಲಿಂಗ್ ಆಗ್ತಾ ಇದೆ. ಏನ್ ಫೀಲಿಂಗ್? ಪಾಪ ಒಂದು ಹುಡುಗಿಗೂ ಮದುವೆ ಆಗ್ಲಿಲ್ವಲ್ಲ ನಮ್ ಸೆಟ್ ಅಲ್ಲಿ. ಏನ್ ಮಾಡೋದು ಮಿಸ್ಟರ್ ಲೋಕೇಶ್? ಏನ್ ನೀವು ಕಾಯ್ಕೊಂಡು ಕೂತಿರಿ, ಎಲ್ಲ ಇದು ಮಾಡ್ತೀವಿ.
ಸೊ ಇವಾಗ 5 ಜನ ಹೆಣ್ಮಕ್ಳು ಹೀರೋಯಿನ್ಸ್ ಜೊತೆ ನಾವು ಆಟ ಆಡೋಣ. ನಮ್ಮ ಫೇವ್ರೆಟ್ ಆಟ. ಕೇಳ್ರಪ್ಪ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ನೀನು ಸುಕೃತ ವಾಗ್ಲೆ, ನಮ್ಮ ಇಜಿಲಾ ಶರ್ಟ್ ದೊಗಳೆ. ಸಾರಿ ಅಗೇನ್. ನೀನು ಸುಕೃತ ವಾಗ್ಲೆ, ನಮ್ಗೆ ಇಷ್ಟ ಹೋಗ್ಲೆ. ನೀನು ಸುಕೃತ ವಾಗ್ಲೆ, ನಮಗೆ ಇಷ್ಟ ಇಲ್ಲ ಹೋಗ್ಲೆ. ನೀನು ಸುಂದರವಲ್ಲ ಹೋಗ್ಲಿ ಬಿಡು. ನೀನು ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುಸ್ತಾಗಲ್ವಾ ಓಡೋಗ್ ಬಾ. ನೀನು ಸುಸ್ತಾಗಲ್ವಾ ಓಡೋಗ್ ಬಾ. ನೀನ್ ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುತ್ತಾಡಲ್ವಾ ಹೋಗಿ ಬಾ. ನೀನು ಸುಂದರ ಅಲ್ಲ ಹೋಗ್ಲಿ ಬಿಡು. ನೀನು ಸುಕೃತವಾಗ್ಲಿ, ನಮಗೆ ಇಷ್ಟ ಇಲ್ಲ, ನಮಗಿಷ್ಟ ಹೋಗ್ಲೆ. ನಾನು ಹೇಳಿದ್ದು ನೀನು ಸುಕೃತವಾಗ್ಲೆ, ನಮ್ಮ ಇಜಿಲಾ ಶರ್ಟ್ ದೊಗಳೆ. ಇಲ್ಲ ಅನ್ಸಲ್ಲ. ಓಕೆ ಶಫಲ್. ಸದಾಶಿವನಿಗೆ ಅದೇ ಧ್ಯಾನ, ರೆಮೋಗೆ ತಿನ್ನೋದಂದ್ರೆ ಪಂಚಪ್ರಾಣ. ಸದಾಶಿವಂಗೆ ನಂದೇ ಧ್ಯಾನ, ರೆಮೋಗೆ ಅವನ್ ಪಂಚಪ್ರಾಣ. ಸದಾಶಿವಂಗೆ ನಂದೇ ಧ್ಯಾನ, ರೆಮೋಗೆ ಅವನಂದ್ರೆ ಪಂಚಪ್ರಾಣ. ಸದಾಶಿವಂಗೆ ಅವಂದೇ ಧ್ಯಾನ, ನಿಮ್ಗೆ ಯಾರು ಪಂಚಪ್ರಾಣ. ಸದಾಶಿವನ್ಗೆ ಅವಂದೇ ಧ್ಯಾನ, ಅವ್ರಿಗಿನ್ನೇನ್ ಧ್ಯಾನ. ಸದಾಶಿವನ್ಗೆ ಅವ್ರದೇ ಧ್ಯಾನ, ಅವನ್ಗಿನ್ನೇನ್ ಧ್ಯಾನ. ಸತ್ತ ಶಿವನಿಗೆ ಅವತಾರ, ಅವನಿಗೆ ಯಾಕೆ ಈ ತರ. ಸತ್ತ ಶಿವನಿಗೆ ಅವತಾರ, ಅವನಿಗೆ ಯಾಕೆ ಈ ತರ. ಎಲ್ಲಿ ಅವನು ನಿಂತ, ನಿನಗೆ ಏನು ಅಂತ. ಸಂತೆ. ಸತ್ತ ಶಿವನಿಗೆ ಅವತಾರ, ಅವನಿಗೆ ಯಾಕೆ ಈ ತರ. ನಿನಗೆ ಯಾಕೆ ಈ ತರ. ಸದಾಶಿವನ್ಗೆ ಅವಂದೇ ಧ್ಯಾನ, ಅವನ್ಗೆ ಯಾಕೆ ಧ್ಯಾನ. ಅವನ್ಗೆ ಯಾವ್ದು ಇನ್ನೊಂದು ಧ್ಯಾನ. ಸದಾಶಿವನ್ಗೆ ಅವಂದೇ ಧ್ಯಾನ, ನಿನ್ಗೆ ಯಾರು ಪಂಚಪ್ರಾಣ. ಸದಾಶಿವನ್ಗೆ ನಂದೇ ಧ್ಯಾನ, ರೆಮೋಗೆ ಅವನ್ ಸದಾಶಿವನ್ ಧ್ಯಾನ. ಅಮ್ಮ, ಸದಾಶಿವನ್ಗೆ ಅದೇ ಧ್ಯಾನ, ರೆಮೋಗೆ ತಿನ್ನೋದೇ ಪಂಚಪ್ರಾಣ. ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ ನಿಮ್ಮ ಹತ್ರ ಮಾತನ್ನ ಆಡ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ. ಯಾರು ಮೊದಲಿಗರು? ನನ್ನ ಹೆಸರು ಸ್ಮೈಲಿ ಹೇಮಂತ್ ಅಂತ, ನಾನು ಕಾಮಾಕ್ಷಿ ಪಾಳ್ಯದಿಂದ ಬಂದಿದ್ದೀನಿ. ಎಲ್ಲೆಲ್ಲಿ ಕೆರ್ಕೋಬೇಕು ಫಸ್ಟ್ ಮುಗಿಸ್ಕೊಂಬಿಡು ಒಂದೇ ಸಲಿಗೆ. ನಿನ್ನ ಸರ್ ನಾನು ಇದು ಅನ್ಕೊಂಡು ಹೇಳ್ಬಿಡು. ಸರ್ ನಾನು ಅಲ್ಲಿ ಸ್ಟೇಜ್ ಮೇಲೆ ಬರ್ಬೇಕು ಅಂತ ಹೆಸರು ಹೇಳಮ್ಮ. ಸ್ಮೈಲಿ ಹೇಮಂತ್ ಅಂತ ಸರ್. ಸ್ಮೈಲಿ ಹೇಮಂತ್. ಅಲ್ಲಿ ಸ್ಟೇಜ್ ಮೇಲೆ ಬರ್ಬೇಕು ಅಂತ ಇದ್ದೀನಿ. ಆದ್ರೆ ಒಂದ್ ಕಂಡೀಷನ್ ಸರ್, ಅಲ್ಲಿ ಯಾವ ಹುಡುಗಿರು ಜಗಳ ಆಡಬಾರ್ದು, ಅಲ್ಲಿರೋ ಯಾವ ಹೀರೋಯಿನು ಜಗಳ ಆಡಬಾರ್ದು. ಜಗಳ ಆಡಬಾರ್ದ? ಹೌದು ಸರ್. ಯಾರು ಫಸ್ಟ್ ಹೊಡಿತಾರೆ ಅಂತ ಜಗಳ ಆಡ್ತಾರ? ಅಲ್ಲ, ಅಲ್ಲಿರೋ ಅವ್ರ ಹುಡುಗಿರೇ ಯಾರು ಜಗಳ ಆಡಬಾರ್ದು. ಅದೇ ಅವರೇ. ನಾನು ಫಸ್ಟ್ ಹೊಡಿತೀನಿ ನಿನ್ಗೆ, ನಾನು ಇವನು ಫಸ್ಟ್ ಹೊಡಿತೀನಿ. ನನಗೆಲ್ಲ ಸರ್ ಅವರಾಗ ಅವರೇ ಕಿತ್ತಾಡಬಾರ್ದು. ಯಾವ ಖುಷಿಗಪ್ಪ. ನನ್ ಮತ್ತೆ ಇವಾಗ ಕಾಲಿವುಡ್, ಹಾಲಿವುಡ್, ಟಾಲಿವುಡ್ ಅಲ್ಲಿ ಏನಾದ್ರು ಹೀರೋ ಆದ್ರೆ ನಾನ್ ಫಸ್ಟ್ ಹೀರೋಯಿನ್ ಆಗ್ತೀನಿ, ನಾನ್ ಫಸ್ಟ್ ಹೀರೋಯಿನ್ ಆಗ್ತೀನಿ ಅನ್ಬಿಟ್ಟು ಕಾಲ್ ಶೀಟ್ ಕೇಳಬಾರ್ದು ಅಂತ ಅಷ್ಟೇ. ಬಾ ನಿಂಗಂತೆ ಮಾರಿಯಪ್ಪ ಬಾ.
ಏನ ಸ್ಮೈಲಿ ಸ್ಮೈಲಿ ಹೇಮಂತ್ ವಾ ಏನ್ ತಪ್ಪಾಗ್ತಾ ಇದ್ದೀರಾ ತಾವಿಲ್ಲಿ ಸರ್ ಮೇಡಮ್ಗೆ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದೀನಿ ಸುಕೃತ ಅವ್ರಿಗೆ ನೀವು ಪರ್ಮಿಷನ್ ಕೊಟ್ರೆ ಏನ್ ಪರ್ಮಿಷನ್ ಕೊಟ್ರೆ ನಾನೇನ್ ಟೋಲ್ ಗೇಟ್ ಇಟ್ಟಿದ್ದೀನಿ ಇಲ್ಲಿ ಓಕೆ ಸರ್ ಆಯ್ತು ಪಾಸ್ ತಗೊಂಡೇ ಮಾಡ್ತೀನಿ ಸರ್ ಪ್ರಪೋಸ್ ಅದೇನ್ ಪ್ರಪೋಸ್ ಮಾಡ್ತೀಯ ಮಾಡಪ್ಪ ಫಸ್ಟ್ ಹೈಟ್ ನೋಡಲ್ಲಿ ಸರ್ ರೀಲ್ಸ್ ಹಾಕಿದ್ದಾರೆ ಸರ್ ನೀನು ಹಾಕೊಂಡ್ಬರ್ಬೇಕು ತಾನೆ ಬೇಡ ಸರ್ ಬುಡ್ಸ್ ತೊಗೊಳಕ್ ದುಡ್ಡು ಇರ್ಲಿಲ್ಲ ಹಲೋ ಮೇಡಮ್ ಬೇರೆ ಹುಡುಗರ ತರ ನಾನಲ್ಲ ನಾನ್ ಸ್ವಲ್ಪ ಡಿಫ್ರೆಂಟು ಬೇರೆ ಹುಡುಗರ ತರ ಎಲ್ಲಾ ತರ ನಿಮ್ ಪ್ರಪೋಸ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಸಿಂಗಲ್ ಆಗಿದ್ದ ಬೇಕಾದ್ರೆ ಸೈಲೆಂಟ್ ಆಗಿ ಬಂದು ಪ್ರಪೋಸ್ ಮಾಡ್ತಿದ್ದೆ ನಿಮ್ ಮೇಲಿರೋ ಪ್ರೀತಿ ತೋರಿಸ್ಕೊಳ್ಬೇಕು ಅಂತಾನೆ ಮಜಾ ಟಾಕಿ ಸ್ಟೇಜ್ ಮೇಲೆ ಬಂದು ಪ್ರಪೋಸ್ ಮಾಡ್ತಾ ಇದ್ದೀನಿ ಇದನ್ ಮಜಾ ಅನ್ಕೊಂತೀರೋ ನಿಜ ಅನ್ಕೊಂತೀರೋ ನಿಮ್ಗೆ ಬಿಟ್ಟಿದ್ದು ರೀ ಹುಡುಗಿರ ಹುಡುಗರ್ನ ಚುಚ್ಚಕ್ಕೆ ಚಾಕುನೇ ಬೇಕಾಗಿಲ್ಲ ನಿಮ್ ಕಣ್ಣಲ್ಲೇ ಅಂತ ಶಾರ್ಪ್ ಇದೆ ಲಕ್ಷಿಕ ಭಿಕ್ಷುಕ ಬೇಕಾದ್ರೆ ಹೋಗ್ತೇನೆ ನಿಮ್ಮೆಲ್ಲಾ ದೃಷ್ಟಿನೂ ನನ್ ಮೇಲೆ ಬೀಳ್ಳಿ ಅಂತ ಮುಕ್ಕೋಟಿ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂತಂದಿರೋ ಊರಿ ಇದು ಇನ್ನ ಮುಗ್ದಿಲ್ಲ ಇರಿ ಇನ್ನ ಮುಗ್ದಿಲ್ಲ ಬೆಂಗಳೂರಲ್ಲಿ ಯಾರೋ ಕಟ್ಟಿರೋ ಮನೆಗೆ ಬಾಡಿಗೆ ಕಟ್ಕೊಂಡು ಆ ಮನೇಲಿ ಒಂಟಿಗಾಲಲ್ಲಿ ನಿಂತ್ಕೊಂಡು ನಿಮ್ಗೋಸ್ಕರ ಕಾಯ್ತಾರೆ ಜೀವರಿ ಇದು ಆ ಕತ್ಲಾಗಿರೋ ಹಳೆ ಮನೆಗೆ ದಯವಿಟ್ಟು ಬಳಕಕ್ ಬರ್ತೀರಾ ಪ್ಲೀಸ್ ಐ ಲವ್ ಯು ಸುಕೃತ ಅಪ್ಪ ಅವಳನ್ನೇನ್ ಕ್ಯಾಂಡಲ್ ಮಾರೋಳು ಅನ್ಕೊಂಡಿದ್ಯಪ್ಪ ನೀನು ಹೆಣ್ಣು ಅಂದ್ರೆ ಹೆಣ್ಣನೇ ಅಲ್ವಾ ಸರ್ ಬೆಳಕು ಹೆಣ್ಣಿಂದನೇ ತಾನೇ ಬೆಳಕು ಬರೋದು ಒಬ್ಬ ಗಂಡನ್ನ ಬೆಳೆಸೋದು ಎಣ್ಣೆ ಮತ್ತೆ ಆರ್ಸೋದು ಎಣ್ಣೆ ಈ ಎಣ್ಣೆ ಆ ಎಣ್ಣೆ ಅಲ್ಲ ಸರ್ ಬೇರೆ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಅಲ್ಲ ಸರ್ ಕೊಬ್ಬರಿ ಎಣ್ಣೆ ಅಲ್ಲ ಸರ್ ಎಳ್ಳೆಣ್ಣೆ ಅಲ್ಲ ಸರ್ ಬೆಳೆದಿಂಗಳ ಬಾಲೆ ಥ್ಯಾಂಕ್ ಯು ಸರ್ ಕೂತ್ಕೊಳ್ಳಪ್ಪ ಹೇಳ್ರಮ್ಮ ಸುಂದರಿಯರ ಮಜಾ ಟಾಕೀಸಿಗೆ ಬಂದ್ರಿ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ ನಿಮ್ಮ ಲೈಫ್ ಬಗ್ಗೆ ಮಾತಾಡಿದ್ವಿ ನಮ್ಮ ಥರ್ಲೆ ಎಲ್ಲ ನೋಡಿದ್ರಿ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್ ಟುಸ್ ಅಂತ ಬಿಟ್ಬಿಟ್ಟಲ್ಲಮ್ಮ ಒಂದೇ ಒಂದು ಪೆಟ್ಟು ಲುಕಿಂಗ್ ವೆರಿ ಕಲರ್ಫುಲ್ ಇವ್ರು ಪೇಂಟ್ ಹೊಡಿಯೋರು ಬಂದ್ಬಿಟ್ಟು ಕನ್ನಡ ಸುಳ್ಳಿ ಸಗದಾಗಿದೆ ಇಷ್ಟೆಲ್ಲ ನಾವು ಎಂಟರ್ಟೈನ್ ಮಾಡಿದೀವಿ ಇಷ್ಟೆಲ್ಲ ಇದು ಮಾಡಿದ್ವಿ ಒಂದ್ ಸ್ವಲ್ಪ ಹೊಗಳ್ಬೇಕಪ್ಪ ನಮ್ಮನ್ನ ಇಲ್ಲಿ ಎಷ್ಟೊಂದ್ ಜನ ಹುಡುಗಿರು ಬಂದು ಹೋಗ್ತಾರೆ ಏನ್ ಪಬ್ಲಿಕ್ ಟಾಯ್ಲೆಟ್ ಇದು ಪ್ರೀತಿಯಿಂದ ಹೇಳ್ಬೇಕು ಪ್ರೀತಿ ಬರ್ಸ್ಕೋಬೇಕು ಎಲ್ಲ ನೀವು ಟಾಯ್ಲೆಟ್ ಅಂತಲ್ಲ ಪಾಪ ಎಲ್ಲ ಎಷ್ಟೋ ಜನ ಬಂದು ಹೋಗ್ತಾರೆ ಅಂದ್ರೆ ಓಕೆ ನಿಮ್ಮ ಹೈಟು ಒಂದ್ ನಿಮಿಷ ಫೀಲ್ ನಾನು ಮರ್ತ ಹೋಗ್ತಿದ್ದೀನಿ ಕಿತ್ತಿಟ್ಬಿಟ್ರ ಎಲ್ಲ ಯಾರು ಇವರು ಮನೆಗೆ ಹೋಗೋದು ಅಂತ ಎಲ್ಲ ಕಿತ್ತಿಟ್ಬಿಟ್ಟವ್ರ ಆಲ್ರೆಡಿ ಏನ್ ಸರ್ ಇವರು ಮನೆಗೆ ಹೋಗ್ಬೇಕು ಅಂತ ಎಲ್ಲ ಕಿತ್ತಿಟ್ಟವ್ರಲ್ಲ ಸರ್ ಇವ್ರು ನೋಡಿ ಸರ್ ಏನ್ ಸರ್ ಹೇಳೋದು ಇವ್ರಿಗೆ ರೆಮೋಗೆ ಊಟಕ್ಕೆ ಲೇಟ್ ಆಯ್ತು ಅಲ್ಲ ರೆಮೋ ಅಲ್ಲ ಇವರು ಮೋಹನ್ ಮೋಸ್ಟ್ಲಿ ಇನ್ನೊಂದು 10 ನಿಮಿಷ ಕಂಟಿನ್ಯೂ ಮಾಡೋಣ ಮೋಸ್ಟ್ಲಿ ಶರ್ಟ್ ಎಲ್ಲ ಬಿಚ್ಚಿ ಪ್ಯಾಂಟ್ ಎಲ್ಲ ಬಿಚ್ಚಿ ಬರೀ ಚಡ್ಡಿಲ್ ಕೂತಿರ್ತಾರೆ ಹೋಗ್ಬಿಡೋಣ ಅಂತ ಮರ್ಯಾದೆ ಹಾಳು ಮಾಡ್ತೀರಲ್ರಿ ಇಲ್ಲೊಂದು ಹುಡುಗಿ ಏನೋ ನನ್ನ ಪ್ರೀತಿಯಿಂದ ಹೊಟ್ಟೆವ್ರಿ ಓಕೆ ರೆಡಿ ಸೃಜಾ ನಿಮ್ಮ ಹೈಟು ನಿಮ್ಮ ಕಣ್ಣು ನಿಮ್ಮ ಬಾಯಲ್ಲಿ ಬರುವಂತ ಮಾತು ಎಲ್ಲ ಕೇಳಿ ಬಂದಿರೋ ಎಲ್ಲ ಹುಡುಗಿರೂ ಆಲ್ಮೋಸ್ಟ್ ನಿಮಗೆ ಬಿದ್ದಿರ್ತಾರೆ ಬಿದ್ದಿಲ್ವಾ ಯಾರೂ ಯಾರು ಬಿದ್ರೆ ಬೀಳಿ ಬಿಡಿ ನಾನಂತೂ ನಿಮ್ಮನ್ನು ನೋಡಿ ಫಿದಾ ಆಗೋಗ್ಬಿಟ್ಟಿದ್ದೀನಿ ನಿಮ್ಮ ಹೆಂಡತಿ ಏನು ಕೆಡಿಸ್ಕೊಳ್ತಿಲ್ಲ ತಾನೆ ಬಗ್ಗೆ ನೆಕ್ಸ್ಟ್ ಹೆಂಡತಿ ನಾನೇ ಆಗಿ ಬರ್ಲಾ ಇಲ್ಲಿ ಅದರಿಂದನಾದ್ರೂ ಐ ಆಕ್ಚುಲಿ ಲೈಕ್ ಯು ಸೋ ಮಚ್ ಐ ಲೈಕ್ ಯು ಯೋರ್ ಸ್ಮೈಲ್ ನೀವು ಕಣ್ಣೊಡಿಯೋದು ಓಕೆ ಆಮೇಲೆ ಲಾಸ್ಟ್ ಇವಾಗ ಎಪಿಸೋಡ್ ಮುಗಿಸೋದಕ್ಕೆ ಮುಂಚೆ ಇಂದ್ರಜಿತ್ ಅವ್ರಿಗೆ ಒಂದು ಮೆಸೇಜ್ ಕೊಡೋದಕ್ಕೆ ಏನ್ ಇಷ್ಟಪಡ್ತೀಯ ಮಿಸ್ ಯು ಅಣ್ಣ ಓಕೆ ಸೂಪರ್
ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಕೆರಿಯರ್. ಆಲ್ ದ ಗುಡ್ ಲಕ್ ಅಂಡ್ ತಮ್ಮೆಲ್ಲ ಸಿನಿಮಾಗಳಿಗೆ ಗುಡ್ ಲಕ್ ಅಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು. 5 ಬೇರೆ ಬೇರೆ ಸಿನಿಮಾ ಹೀರೋಯಿನ್ಗಳು ನಮ್ಮ ಮಜಾ ಟಾಕೀಸ್ಗೆ ಬಂದು ಒಂದು ಧಮಾಕ ಎಪಿಸೋಡ್ ಅನ್ನ ಮಾಡಿದ್ವಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಮಜಾ ಟಾಕೀಸ್ ಕಡೆಯಿಂದ ಹಾಗೂ ವೀಕ್ಷಕರ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಫಾರ್ ಯರ್ ಕೆರಿಯರ್ ಅಂಡ್ ಕೀಪ್ ಸ್ಮೈಲಿಂಗ್. ಸೊ ವೀಕ್ಷಕರೇ, ನಿಮ್ಗೂ ಹೇಳೋದು ಕೂಡ ಇಷ್ಟೇ, ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬೈ ಬೈ. ಲವ್ ಯು ಆಲ್.